ಯಾವ ಊರಿಗಾಗಿ ಯಾವ ಜೀವ ದುಡಿಯುತ್ತದೋ ಅವರನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಗೌರವಿಸಿ ಗುರುತಿಸುವುದು ಅಂತಂದರೆ ಒಂದು ರೀತಿಯಲ್ಲಿ ಮದುಮಕ್ಕಳನ್ನು ನಾವು ನಮ್ಮ ಮನೆಯಲ್ಲಿ ಸನ್ಮಾನಿಸಿದ ಹಾಗೆ, ನಮ್ಮ ಗುರು ಹಿರಿಯರನ್ನು ನಾವು ನಮ್ಮ ಮನೆಯಲ್ಲಿ ಪೂಜಿಸಿದ ಹಾಗೆ, ನಮ್ಮ ಮನೆಯಲ್ಲೇ ನಾವು ಸಿಹಿ ಊಟ ಮಾಡಿದ ಹಾಗೆ ಕಿನ್ನಿಂಗಾರು ಮತ್ತು ವಾಡಿನಗರ ಎನ್ನುವಂತಹ ಭೌಗೋಳಿಕವಾಗಿ ತುಂಬಾ ಚಿಕ್ಕದಾಗಿದ್ರೂ ಸಾಂಸ್ಕೃತಿಕವಾಗಿ ತುಂಬಾ ದೊಡ್ಡದಾಗಿರುವ ಭೂ ಪ್ರದೇಶದಲ್ಲಿ ತಮ್ಮದೇ ಆದಂತಹ ಹೆಜ್ಜೆಗಾರಿಕೆಯನ್ನು ಮೂಡಿಸಿರುವಂತಹ ಸರ್ವಶ್ರೀ ವಸಂತ ಶೆಣೈಗಳು. ಅದಕ್ಕೆ ತಕ್ಕ ಹಾಗೆ ಇವತ್ತಿನ ಕಾರ್ಯಕ್ರಮ ಅವರ ನಿವಾಸದಲ್ಲಿಯೇ ನಿರ್ಮಾಣವಾಗಿ ಉಂಟು. ಆ ನಿಟ್ಟಿನಲ್ಲಿ ನಡೆಯುವ ಕಾರ್ಯಕ್ರಮ. ಇದಕ್ಕೆ ಚುಕ್ಕಾಣಿಯನ್ನು ಹಿಡಿದಿರುವಂಥದ್ದು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು. ಆ ಹೆಸರೇ ಬಹಳ ದೊಡ್ಡ ಸೃಜನಶೀಲತೆಯನ್ನು ತೋರಿಸುವಂಥದ್ದು. ಹಾಗಾಗಿ ಇವತ್ತಿನ ಸಭಾ ಕಾರ್ಯಕ್ರಮ ಇನ್ನೇನು ನಡೆಯುವುದಕ್ಕಿದೆ. ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮಕ್ಕೆ ನಾವು ತೊಡಗಿಕೊಳ್ತೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಶ್ರೀ ವಸಂತ ಶೆಣೈಗಳು ಮತ್ತು ಸುಧಾ ವಿ ಶೆಣೈಯವರು ದಯವಿಟ್ಟು ವೇದಿಕೆಗೆ ಬರಬೇಕು, ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ನಡೆಸುವವರು ನಮ್ಮವರೇ ಆದಂತಹ ಶ್ರೀ ನಾರಾಯಣ ಗೋಸಾಡ ಅವರು, ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ಅಕಾಡೆಮಿ ಅಧ್ಯಕ್ಷರಾದಂತಹ ಹಿರಿಯ ಕಲಾವಿದರಾಗಿರುವ ಚನಿಯಪ್ಪ ನಾಯ್ಕ ಅವರು ನಮ್ಮ ಜೊತೆಯಲ್ಲಿ ಈಗಾಗಲೇ ಇದ್ದಾರೆ. ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ವಿಶೇಷವಾಗಿ ಇವತ್ತಿನ ಪ್ರಧಾನ ಕೇಂದ್ರವಾಗಿರುವಂತಹ ಶ್ರೀಮಾನ್ ವಸಂತ ಶೆಣೈ ದಂಪತಿಯನ್ನು ಗೌರವಿಸುವಂತಹ ಕುಂಜಾರ್ ಮಹಮ್ಮದ್ ಹಾಜಿ ಅವರು, ನಮ್ಮ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿಯ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಗೌರವದಿಂದ ನಾನು ಕೇಳಿಕೊಳ್ತೇನೆ. ನಮ್ಮವರು ಎನ್ನುವ ಸಂತೋಷದೊಂದಿಗೆ ವಿಶೇಷವಾಗಿ ನಮ್ಮವರು ಆಗಿರುವಂತಹ ಶ್ರೀಧರೈ ಸಸಿಹಿತ್ಲು ಶ್ರೀ ಮೋಹನ್ ಅವರು, ಮಂದಾರ ಕುಟುಂಬ ಶ್ರೀ ಸರ್ವ ಸದಸ್ಯರು, ಜಾನಪದ ಕಲಾವಿದರಾಗಿರುವಂತಹ ಶ್ರೀಮತಿ ಪುಷ್ಪಾವತಿ ಅಮ್ಮ, ಇವರೆಲ್ಲ ನಮ್ಮ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಅವರೆಲ್ಲರ ಅಸ್ತಿತ್ವವನ್ನು ಅತ್ಯಂತ ಗೌರವದಿಂದ ಗುರುತಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ದೇವತೆಯನ್ನು ಪ್ರಾರ್ಥಿಸುವ ಮೂಲಕವಾಗಿ ನಾವು ನಮ್ಮ ಎಲ್ಲಾ ಸಂಪ್ರದಾಯದಂತೆ ಎಲ್ಲಾ ರೀತಿಯ ಶುಭ ಉದ್ದೇಶಿಸಿ ನಾವು ಈ ಕಾರ್ಯಕ್ರಮವನ್ನು ತೊಡಗಿಕೊಳ್ತೇವೆ. ಪ್ರಾರ್ಥನೆಯನ್ನು ನಡೆಸುವುದಕ್ಕೆ ಹಿರಿಯ ಗಾಯಕರಾಗಿರುವ ಶ್ರೀ ವಸಂತ ಬಾರಡ್ಕ ನಮ್ಮ ಜೊತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ನಾವು ಗುರುತಿಸಬೇಕಾದಂತಹ ದೊಡ್ಡ ವ್ಯಕ್ತಿತ್ವ ಶ್ರೀಮತಿ ಶ್ಯಾಮಲಾ ಸಸಿಹಿತ್ಲು ಅವರದ್ದು. ನಾಟಿ ವೈದ್ಯಕೀಯ ಮೂಲಕ ಅನೇಕ ಮಂದಿಯನ್ನು ನವ ಜೀವನಕ್ಕೆ ಕರೆತಂದಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಮಹಾತಾಯಿ ಅವರ ಅಸ್ತಿತ್ವವನ್ನು ನಾವು ಅತ್ಯಂತ ಗೌರವದಿಂದ ಗುರುತಿಸ್ತೇವೆ. ಹಾಗಾಗಿ ನೀವು ಬಂದದ್ದು ನಮಗೆ ಬಹಳ ಸಂತೋಷವನ್ನು ತಂದಿಟ್ಟಿದೆ. ಇವತ್ತಿನ ಆವರಣವನ್ನು ನೋಡಿದರೆ ನಮಗೆ ಸ್ಪಷ್ಟವಾಗ್ತದೆ. ವಾತಾವರಣದಲ್ಲಿಯೂ ಅನುಕೂಲ ಇದೆ. ಪ್ರಕೃತಿ ದೇವಿ ನಮ್ಮ ಮೇಲೆ ಬಹಳ ಅನುಗ್ರಹ ಮಾಡಿ ಇವತ್ತು ಒಳ್ಳೆಯ ಪರಿಸರವನ್ನು ನಮಗೆ ಒದಗಿಸಿಕೊಟ್ಟಿದ್ದಾಳೆ. ವಿಶೇಷ ಹಸಿರು ಬನಸಿರಿ ತುಂಬಿದಂತಹ ಈ ಪ್ರದೇಶ, ಇಲ್ಲಿ ನೆಲೆಸಿರುವಂತಹ ಒಳ್ಳೆ ಮನಸ್ಸಿನ ಶ್ರೀ ವಸಂತ ಶೆಣೈ ಮತ್ತು ಸುಧಾವಿ ಶೆಣೈ ದಂಪತಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇಡೀ ದಿನ ಹಾಗೆ ಇರ್ತದೆ ಅಂತ ಯಾವುದೇ ಔಪಚಾರಿಕತೆ ಇಲ್ಲ. ಆದರೆ ಸಭಾ ಕಾರ್ಯಕ್ರಮದ ಒಂದು ಮರ್ಯಾದೆ ಅಂತ ಇದೆ. ಅದಕ್ಕಾಗಿ ನಮ್ಮನ್ನೆಲ್ಲ ಸ್ವಾಗತಿಸುವುದಕ್ಕೆ ಬರ್ತಾರೆ ಶ್ರೀ ಹರೀಶ್ ಗೋಸಾಡ ಅವರು. ಕೇವಲ ಜನಪ್ರತಿನಿಧಿ ಮಾತ್ರ ಅಲ್ಲ ಅಂತ, ನಮ್ಮ ಮನೆಯ ಪ್ರತಿನಿಧಿಯೂ ಹೌದು ಅಂತ. ಯಾವುದೇ ಕಷ್ಟವನ್ನು ಯಾವುದೇ ಸುಖವನ್ನು ಒಂದೇ ಕಾಲಕ್ಕೆ ಅವರೊಂದಿಗೆ ಹಂಚಿಕೊಳ್ಳುವಷ್ಟು ಸ್ನೇಹಮಯಿ ವ್ಯಕ್ತಿತ್ವದ ಶ್ರೀ ಹರೀಶ್ ಅಣ್ಣ ನಾವು ನಡೆಸುವಂತಹ ಎಲ್ಲ ಸಕಾರಾತ್ಮಕ ಕಾರ್ಯಕ್ರಮದಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತವರು. ಅವರೀಗ ಸ್ವಾಗತದ ನುಡಿಗಳನ್ನು ಆಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಮುಂದೆ ಅನಾವರಣಗೊಳಿಸಿ, ಅದೇ ರೀತಿ ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡಿದ ಅಥವಾ ಹಲವಾರು ಕ್ಷೇತ್ರಗಳಲ್ಲಿ ಹೆಜ್ಜೆಯ ಗುರುತುಗಳನ್ನು ಮೂಡಿಸಿದ ಹಲವಾರು ವಿಶಿಷ್ಟ ವ್ಯಕ್ತಿಗಳನ್ನು ಗುರುತಿಸ್ತಾ, ಅದೇ ರೀತಿಯಲ್ಲಿ ಇವತ್ತು ಕೂಡ ಸಮಾಜ ಸೇವೆಯ ಮೂಲಕ, ಅದೇ ರೀತಿ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಯಾವ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬ ಒಂದು ಉದಾಹರಣೆಯಾಗಿ ಅಥವಾ ಮಾದರಿಯಾಗಿ ಮಾರ್ಗದರ್ಶಕರಾಗಿ ನಮ್ಮ ಮುಂದೆ ಇರುವಂತಹ ಶ್ರೀಯುತ
ವಸಂತ ಶೆಣೈ ಹಾಗೂ ಸುಧಾ ವಿ ಶೆಣೈ ಅವರನ್ನ ಗುರುತಿಸುವ ಕೆಲಸವನ್ನು ಕೂಡ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಮಾಡ್ತಾ ಇದೆ. ಅದರ ಭಾಗವಾಗಿ ನಾವು ಇವತ್ತು ಇಲ್ಲಿಯ ಶ್ರೀಯುತರ ಮನೆಗೆ ಬಂದಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸುವವರು ನಮ್ಮ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಚನ್ನಿಯಪ್ಪ ನಾಯಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀ ನಾರಾಯಣ ಗೋಸಾಡ ಇವರು ನಿವೃತ್ತ ಡೆಪ್ಯೂಟಿ ತಹಶೀಲ್ದಾರ್ ಕಾಸರಗೋಡು, ಸಾಮಾಜಿಕ ಸಾಂಸ್ಕೃತಿಕ ಅದೇ ರೀತಿ ಸಮಾಜ ಸೇವೆ ವಿವಿಧ ಕಾರ್ಯಗಳಲ್ಲಿ ನಿರಂತರವಾಗಿ ಅವರು ಕೆಲಸದಲ್ಲಿ ಇರುವಾಗಲೂ ಕೆಲಸದ ನಂತರ ಕೂಡ ಅವರು ಕೂಡ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೇನಾದ್ರೂ ಸಹಾಯ ಮಾಡುದು ಅಥವಾ ಯಾರಾದ್ರೂ ಆಸಕ್ತರು ಸಮಾಜದಲ್ಲಿದ್ರೆ ಅವರನ್ನು ಸಹಾಯ ಮಾಡುದು, ಇಂತಹ ಕೆಲಸ ಕಾರ್ಯಗಳಲ್ಲಿ ಅವರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಸನ್ಮಾನಿತರನ್ನ ಸನ್ಮಾನಿಸಲಿಕ್ಕಿರುವವರು ನಮ್ಮವರೇ ಆದಂತಹ, ನಾವು ಚಿಕ್ಕದಿರುವಾಗ ಯಾರು ವ್ಯಾಪಾರಿ ಅಧ್ಯಕ್ಷರು ಅಂತ ಹೇಳಿದ್ರೆ ನಾವು ಆಗ ನಮಗೆ ವ್ಯಾಪಾರದ ಸಮಾಜದ ಬಗ್ಗೆ ದೊಡ್ಡ ಗೊತ್ತಿಲ್ಲದ ಆ ಕಾಲಘಟ್ಟದಲ್ಲಿ ಕೂಡ ಬದಿಯಡ್ಕದಲ್ಲಿ ವ್ಯಾಪಾರಿ ವ್ಯವಸಾಯಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಕುಂಜಾರು ಮೊಮ್ಮಸ್ಜ ಹೆಸರು ಮೊದಲೇ ಗೊತ್ತಿತ್ತು. ಆದ್ರೆ ಅವರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತದೆ, ಅದೇ ರೀತಿ ಅವರಲ್ಲಿ ಒಡನಾಟ ಇರುತ್ತದೆ ಅಂತ ಆ ಸಮಯದಲ್ಲಿ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಈಗ ಅವರ ಜೊತೆಯಲ್ಲಿ ನಾವು ಕಾರ್ಯಕ್ರಮದಲ್ಲಿ ಇರ್ತೇವೆ, ಅದೇ ರೀತಿ ಅವರಲ್ಲಿ ಆತ್ಮೀಯತೆಯಿಂದ ಮಾತಾಡುವ ಸಂದರ್ಭ ಒದಗಿ ಬರ್ತದೆ. ಅದು ಒಂದು ಕೂಡ ಒಂದು ಭಾಗ್ಯ. ಯಾಕಂದ್ರೆ ಅವರು ಕೂಡ ಅವರ ಆ ಕೆಲಸ ಕಾರ್ಯಗಳಲ್ಲಿ ಅವರು ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕಾರಣ ಅವರನ್ನು ಇಡೀ ಸಮಾಜಕ್ಕೆ ತಿಳಿಲಿಕ್ಕೆ ಆಗ್ತದೆ. ಅವರು ಈಗ ಸದ್ಯ ವ್ಯಾಪಾರಿ ವ್ಯವಸಾಯಿ ಸಮಿತಿ ಕಾಸರಗೋಡಿನ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ. ಅದೇ ರೀತಿ ಕುಂಜಾರು ಮಹಮ್ಮದ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಆದಂತಹ ಶ್ರೀಯುತ ತಾರಾನಾಥ ರೈ, ನಮಗೆಲ್ರಿಗೂ ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ರೆ ಅಥವಾ ಎಲ್ಲಿಯಾದ್ರೂ ಒಂದು ಅಗತ್ಯ ಇದ್ರೆ ನಾವು ಕರೆದ ಕೂಡ್ಲೆ, ಮೊನ್ನೆಯಿಂದ ಇವರು ಅಖಿಲೇಶ್ವರು ಹೇಳ್ತಾ ಇದ್ರೆ ತಾರಣ್ಣನನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ ಅಂತ ನಾವು ಇವತ್ತಿನ ಇವರ ಮನೆಗೆ ಬರುವಾಗ. ಆಗ ನಾನು ಹೇಳಿದೆ ಹೌದು, ತಾರಣ್ಣ ಬೇಕು. ಯಾಕೆಂತ ಹೇಳಿದ್ರೆ ನಾವು ಧರ್ಮಸ್ಥಳದ ಯೋಜನೆಗಳ ಬಗ್ಗೆ ಅದರ ಬಗ್ಗೆ ಎಲ್ಲ ಕೇಳಿರ್ತೇವೆ. ಆದ್ರೆ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದರಲ್ಲಿ ತಾರಾನಾಥ ರೈ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಅದರ ಯಾವುದೇ ಕೆಲಸ ಕಾರ್ಯಗಳು ಏನಾದ್ರೂ ಸಮಸ್ಯೆಗಳು ಬಂದ್ರೆ ಎಲ್ಲದರಲ್ಲೂ ಕೂಡ ಅದನ್ನು ಪರಿಹರಿಸಲಿಕ್ಕೆ ಎಲ್ಲದಕ್ಕೂ ತಾರಣ್ಣ ಜೊತೆಯಲ್ಲಿರ್ತಾರೆ. ನಮ್ಮ ಶ್ರೀಯುತರು ತಾರಾನಾಥ ರೈ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತೇನೆ. ಇನ್ನು ನಮ್ಗೆಲ್ರಿಗೂ ಪ್ರೀತಿ ಪಾತ್ರರು, ನಾವು ಇವತ್ತು ಯಾರನ್ನು ಸನ್ಮಾನಿಸ್ಬೇಕು ಅಥವಾ ಅಭಿನಂದಿಸ್ಬೇಕು, ಇದು ಅಭಿನಂದನೆ ಅಂದ್ರೆ ಅವರಿಗೆ ಅಭಿನಂದನೆ ಕೊಡುವುದು ಅಂದ್ರೆ ಅದು ಅವರ ಗೌರವ ಜಾಸ್ತಿ ಆಗುದಲ್ಲ, ನಮ್ಮ ಸಂಘಟನೆಯ ಗೌರವ ನಿಜವಾಗಿ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಮ್ಮ ಸಂಘಟನೆ ನಮ್ಮ ವಿವಿಧ ಪ್ರದೇಶಗಳಲ್ಲಿರುವಂತಹ ವಿಶಿಷ್ಟಾತಿ ವಿಶಿಷ್ಟ ವ್ಯಕ್ತಿಗಳನ್ನು ಹುಡುಕಿ ಅವರ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಾಗ ನಮ್ಮ ಸಂಘಟನೆಯ ಹೆಗ್ಗುರುತು ಮತ್ತು ಬಲ ಆಗ್ತದೆ. ಅದಕ್ಕೆ ಉದಾಹರಣೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮಿಂದ ಸನ್ಮಾನಿಸಲ್ಪಡುವವರು ಶ್ರೀಯುತ ವಸಂತ ಶೆಣೈ ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಅವರ ಶ್ರೀಮತಿ ಸುಧಾ ವಿ ಶೆಣೈ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮೊಂದಿಗಿರುವಂತವರು ನಮ್ಮ ಇಲ್ಲಿ ಪ್ರಾರ್ಥನೆ ಹಾಡಿದಂತಹ, ಅದೇ ರೀತಿ ಕನ್ನಡದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು, ಕನ್ನಡದ ಕಾರ್ಯಕ್ರಮ ಇದ್ರೆ ಅವರು ಎಲ್ಲವನ್ನು ಮರೆತು ಊಟವನ್ನು ಕೂಡ ಮರೆತು ಅದರ ಜೊತೆಯಾಗಿರ್ತಾರೆ ಅಂತ ಲೆಕ್ಕ. ಇತ್ತೀಚೆಗೆ ನಡೆದ ಕಾರ್ಯಕ್ರಮ ಅದಕ್ಕೊಂದು ಉದಾಹರಣೆ. ಕಯ್ಯಾರರ ಭವನ ಉದ್ಘಾಟನೆ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಮುಂದಿನ ದಿನ ಅವರು ಅಲ್ಲಿಯೇ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಆ ಕಾರ್ಯಕ್ರಮದ ಅಚ್ಚುಕಟ್ಟು
ಆಗಿ ನಡೆಯುವ ರೀತಿಯಲ್ಲಿ ಅದರ ವ್ಯವಸ್ಥೆಯನ್ನು ಪೂರ್ಣಗೊಳಿಸಿದವರಾಗಿರ್ತಾರೆ ಶ್ರೀಯುತ ವಸಂತ ಬಾರಡ್ಕ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮವರೇ ಆದಂತಹ ಈ ಊರಿನ ಹಿರಿಯರು ಶ್ರೀಯುತ ಶ್ರೀಧರ್ ರೈಗಳು, ಕೃಷಿಕರು, ಅದೇ ರೀತಿ ವಿವಿಧ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಶ್ರೀಯುತ ಸತೀಶ್ ರೈ ಗೋಸಾಡ ಅವರು ಗಣೇಶೋತ್ಸವ ಕಾರ್ಯಕ್ರಮ, ಅದೇ ರೀತಿ ನಮ್ಮ ಕುಂಬಡಾಜಿಯಲ್ಲಿ ಆಗುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮಿಂದ ಯಾವ ರೀತಿಯ ಸೇವೆ ಕೊಡ್ಲಿಕ್ಕೆ ಆಗ್ತದೆ ಅದಕ್ಕೆ ಎಲ್ಲದಕ್ಕೂ ಕೂಡ. ಅದೇ ರೀತಿ ಈಗ ಗೋಸಾಡದಲ್ಲಿ ಇತ್ತೀಚೆಗೆ ಒಂದು ಬಡವರ ಒಂದು ಮನೆಯನ್ನ ನಿರ್ಮಿಸ್ತಾ ಇದ್ದಾರೆ. ಅದಕ್ಕೆ ನೇತೃತ್ವ ಕೊಟ್ಟವರು ಕೂಡ ಸತೀಶ್ ರೈಗಳು. ಯಾಕಂದ್ರೆ ಯಾವುದೇ ಒಬ್ಬ ನೇತಾರಾಗಿ ಗುರುತಿಸಿಕೊಳ್ಳದೆ ಒಂದು ಮುಂಚೂಣಿಯಲ್ಲಿ ನಿಂತು ಒಂದು ಕೆಲಸ ಮಾಡುವುದು ಅಂತ ಹೇಳಿದ್ರೆ ಅದೊಂದು ಹೆಚ್ಚುಗಾರಿಕೆ. ಅದನ್ನು ಕೂಡ ಸತೀಶ್ ರೈ ಅವರು ಮಾಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಶ್ಯಾಮಲಕ್ಕ ನಾಟಿ ವೈದ್ಯೆ, ಹಲವಾರು ವೈದ್ಯ ಅಂದ್ರೆ ನಮ್ಗೆ ಗೊತ್ತಿರಬಹುದು. ನಮ್ಮ ಮುಂಚಿನ ಕಾಲದಿಂದ ಊರಿನಲ್ಲಿ ವೈದ್ಯ ಅಂದ್ರೆ ಅವರಿಗೆ ಯಾವ ಪ್ರತಿಫಲಾಪೇಕ್ಷೆ ಇರುವುದಿಲ್ಲ, ಅವರು ಕೇವಲ ಸೇವೆ ಮಾಡುದು. ಅದೇ ರೀತಿ ಈ ಸೇವೆಯನ್ನ ಮಾಡುವಂತಹ ಶ್ಯಾಮಲ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಾವು ಯಾರು ಕೂಡ ಮರಿಲಿಕ್ಕಾಗದಂತ ಒಂದು ವ್ಯಕ್ತಿ, ಇವತ್ತಿನ ಇಡೀ ಕಾರ್ಯಕ್ರಮದ ಸಂಯೋಜನೆ ಮಾಡಿರುವುದು ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಸಂಚಾಲಕರಾಗಿರುವಂತಹ ಶ್ರೀ ಅಖಿಲೇಶ್ ನಗುಮುಗ. ಅವರ ಸೇವೆ ಕನ್ನಡಕ್ಕೆ ಯಾವ ರೀತಿ ಉಂಟು ಅಥವಾ ಇದರ ಬಗ್ಗೆ ನಾವ್ಯಾರು ಹೆಚ್ಚಾಗಿ ಮಾತಾಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅದೇ ರೀತಿ ನಮ್ಮ ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರು, ಅದೇ ರೀತಿ ಜಾನಪದ ಕಲಾವಿದೆ ಶ್ರೀಮತಿ ಪುಷ್ಪಾವತಿ ಅಮ್ಮ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಮಂದಾರ ಕುಟುಂಬಶ್ರೀಯ ಎಲ್ಲರೂ, ಅದೇ ರೀತಿ ಈ ಊರಿನ ಎಲ್ಲ ವಸಂತ ಶೆಣೈಯವರ ಅಭಿಮಾನಿಗಳು, ಅವರ ಮನೆಯವರು, ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಡುವಂತ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಒಂದು ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ತೆರೆದಿಡುವುದಕ್ಕೆ ನಾವು ಇಷ್ಟಪಡ್ತೇವೆ. ಶ್ರೀ ವಸಂತ ಶೆಣೈಯವರಿಗೂ ಅರಿವಿಗೆ ಬಾರದ ಒಂದು ವಿಚಾರವನ್ನು ಇಲ್ಲಿ ನಾನು ಹಂಚಿಕೊಳ್ಬೇಕು ಅಂತ ಬಯಸ್ತೇನೆ ಸರ್. ಅದಕ್ಕೆ ದಯವಿಟ್ಟು ತಾವು ಅನುಮತಿಯನ್ನು ಕೊಡಬೇಕು. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ ಅಂತ, ಇದೊಂದು ಮಹತ್ತರವಾದ ಸರಣಿಗೆ ನಾಂದಿ. ನಿಮ್ಮ ಮನೆಯನ್ನು ನಾವು ಕೇವಲ 4 ಗೋಡೆಗಳ ಕಟ್ಟಡ ಅಂತ ಕಾಣ್ತಾ ಇಲ್ಲ. ಇದೊಂದು ದೇವಾಲಯ, ಇದೊಂದು ವಿದ್ಯಾಲಯ, ಇದೊಂದು ಮಂತ್ರಾಲಯ ನಮ್ಮ ಮಟ್ಟಿಗೆ. ಹಾಗಿರುವಾಗ ಇದೊಂದು ಸರಣಿ ಅಂತ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಕಾಡೆಮಿ ಒಂದು ಸರಣಿಯನ್ನೇ ಇಲ್ಲಿಂದ ಆರಂಭಿಸ್ತದೆ. ನಿಮ್ಮ ಹಾಗೆ ನಮ್ಮ ನಾಡಿನಲ್ಲಿ ಸದ್ದಿಲ್ಲದೆ ಸಾಧನೆಯನ್ನು ಮಾಡ್ತಾ ಇರುವ, ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಮಹನೀಯರನ್ನು ಕಂಡು ಗುರುತಿಸಿ ಅವರನ್ನು ಅವರ ಮನೆಯಲ್ಲಿಯೇ ಸನ್ಮಾನ ಮಾಡುವಂತ ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ. ಆ ಸರಣಿ ಇಲ್ಲಿಂದ ಈಗ ಆರಂಭ ಆಗ್ತಾ ಇದೆ ಅಂತ. ಇಲ್ಲಿ ಏನು ದೀಪ ಬೆಳಗುವ ಮೂಲಕ ನಮ್ಮ ಮಹನೀಯರಾದ ಶ್ರೀ ನಾರಾಯಣಣ್ಣ ಏನು ಉದ್ಘಾಟನೆ ಮಾಡ್ತಾರೋ ಆ ಉದ್ಘಾಟನೆ ಕೇವಲ ಈ ಕಾರ್ಯಕ್ರಮಕ್ಕೆ ಸೀಮಿತ ಅಲ್ಲ ಅಂತ, ಅದೊಂದು ದೊಡ್ಡ ಸರಣಿಗಿರುವ ಒಂದು ನಾಂದಿ. ಈ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಿಮಗೆ ಅದು ಇಷ್ಟವಾಗಿದ್ರೆ ಒಂದು ಕೈ ಚಪ್ಪಾಳೆಯನ್ನು ಕೊಡಬೇಕು. ಧನ್ಯವಾದ. ಮತ್ತೆ ಸರ್, ಒಂದು ಮಾತನ್ನು ಬಹುಶಃ ಒಂದು ಸ್ನೇಹದಿಂದ ಹೇಳ್ಬೋದು ಅಂತ ಕಾಣ್ತದೆ. ಈ GSP ಎನ್ನುವಂತಹ ಜನಾಂಗದವರು ಯಾರಿದ್ದಾರೋ ಅವರೆಲ್ಲ ತುಂಬ ಸ್ನೇಹಮಯಿಗಳು, ನನಗೆ ಅತ್ಯಂತ ಮಿತ್ರರಿರುವಂತಹ ಜನಾಂಗ ಅದು. ಜೊತೆಗೆ ಅವರಲ್ಲಿ 2 ವರ್ಗ ಅಂತ. ಒಂದು ವ್ಯಾಪಾರದಲ್ಲಿ ತುಂಬ ತೊಡಗಿಕೊಳ್ತಾರೆ ಅಂತಂದ್ರೆ ತೊಡಗಿಕೊಂಡು ಅವರು ಅಲ್ಲಿಗೆ ಸೀಮಿತರಾಗ್ತಾರೆ ಅಂತ. ಮತ್ತೊಂದು ವರ್ಗ ವ್ಯಾಪಾರದಲ್ಲಿ ತೊಡಗಿಕೊಂಡು ಅದರಲ್ಲಿ ಯಶಸ್ವಿಯಾಗಿ ಸಮಾಜಕ್ಕೂ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಅನೇಕ ಮಂದಿ ಇದ್ದಾರೆ. ಅಂಥವರಲ್ಲಿ ವಸಂತ ಶೆಣೈಗಳು ಸೇರಿದ್ದಾರೆ ಎನ್ನುವ ಕೃತಾರ್ಥತೆ ನಮ್ಮ. ಜೊತೆಗೆ ಒಂದು ಸ್ವಾರ್ಥವೂ ಇದೆ ಸರ್ ನಮಗೆ. ಎಲ್ಲಿಂದ ನಾವು ತೊಡಗಿಕೊಳ್ತೇವೆ, ಅವರು ಶ್ರೀಮಂತರಾಗಿರಬೇಕು ಅಂತ, ಆರ್ಥಿಕವಾಗಿ ಅಂತಲ್ಲ, ಹೃದಯ ಶ್ರೀಮಂತರಿಂದ ನಾವು ತೊಡಗಿದರೆ ನಮ್ಮ ಹಾದಿಯುದ್ದಕ್ಕೂ ಅಂಥವರೇ ಸಿಗ್ತಾರೆ ಎನ್ನುವಂತಹ ಭರವಸೆ ನಮ್ಮದು. ಹಾಗಾಗಿ ಶ್ರೀ ವಸಂತ ಶೆಣೈಗಳು ಮತ್ತು ಅವರ ಸಾಧನೆಯಲ್ಲಿ ಧೀಶಕ್ತಿಯಾಗಿರುವ ತಾಯಿ ಸುಧಾವಿ ಶೆಣೈಯವರು
ಈಗ ನಾವು ಮಾತನಾಡುವಾಗ ಯಾವಾಗಲೂ ಸಾಧಕರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಆದ್ರೆ ಆ ಸಾಧಕರು ನಿರ್ಮಾಣವಾಗುವುದೇ ಎಲ್ಲಿ ಹೇಳಿ? ಅದು ಮನೆಯಲ್ಲಿ. ಆದ ಕಾರಣವೇ ಹೇಳಿದ್ರೆ ನಾನು, ಇದು ಕೇವಲ ಮನೆಯಲ್ಲ, ಇದೊಂದು ದೇವಾಲಯ. ಈ ದೇವಾಲಯ ನಿರ್ಮಾಣವಾಗುವಲ್ಲಿ ದೊಡ್ಡ ಶಕ್ತಿ ಯಾರು ಅಂತಂದ್ರೆ ತಾಯಂದಿರು. ಆ ತಾಯಂದಿರ ಬೆಂಬಲ ನಮಗೆ ಇಲ್ಲದೆ ಹೋದ್ರೆ ನಮಗೆ ಮಾಡಬೇಕು ಅಂತ ಮನಸ್ಸಿದ್ರು ಏನು ಮಾಡುವುದಕ್ಕಾಗುವುದಿಲ್ಲ. ಅದು ವಾಸ್ತವಲ್ಲೋ ಸರ್? ಹಾಗಿರುವಾಗ ಸುಧಕ್ಕ ಕೊಟ್ಟಂತಹ ಕೊಡುಗೆ ಎಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡ ತ್ಯಾಗವನ್ನು ಅವರು ಅನುಭವಿಸಿರ್ಬೋದು. ಈಗ ತಾಯಂದಿರಿಗೆ ಸಹಜವಾದ ಅನೇಕ ಆಕಾಂಕ್ಷೆಗಳಿರ್ತದೆ. ಸೇವೆಗೆ ಅಂತ ಯಾರು ತೊಡಗಿಕೊಳ್ತಾರೋ ಮೊದಲಿಗೆ ಪೆಟ್ಟು ಬೀಳುವುದು ತಾಯಂದಿರ ಆಕಾಂಕ್ಷೆಗೆ ಅಂತ. ಹಾಗಿರುವಾಗ ಆ ತಾಯಂದಿರು ತಮ್ಮ ಆಕಾಂಕ್ಷೆಯನ್ನು ಅದುಮೆ ಹಿಡಿದು, ಆ ಬಯಕೆಗಳನ್ನು ಒತ್ತಿ ಹಿಡಿದು, ಇಲ್ಲ ನಮ್ಮ ಕರ್ತವ್ಯ ಇದು, ನಮ್ಮ ಮನೆಯವರು ಮಾಡ್ತಾ ಇರುವುದು ಧಾರ್ಮಿಕ ವಿಚಾರ ಎನ್ನುವಂತಹ ವಿಚಾರದಲ್ಲಿ ಅವರಿಗೆ ಬೆಂಬಲವನ್ನು ಕೊಡುವ ಕಾರಣ ಎಷ್ಟು ಮುಂದೆ ಬಂದಿದ್ದೀರೋ ಅಷ್ಟೇ ಹಿಂದಿನಿಂದ ತಾಯಿ ಇದ್ದಾರೆ ಎನ್ನುವಂತಹ ಸದಾಶಯ ನಮ್ಮದು. ಹಾಗಾಗಿ ನಿಮ್ಮ ಬಗ್ಗೆ ಒಂದೆರಡು ಅಭಿನಂದನಾ ನುಡಿಗಳನ್ನು ಪ್ರಾಸ್ತಾವಿಕವಾಗಿ ಆಡುವುದಕ್ಕೆ ಪ್ರಯತ್ನಿಸ್ತೇನೆ. ಗ್ರಾಮೀಣ ಬದುಕಿನ ಪ್ರಶಾಂತತೆಯ ನಡುವೆ ಸೇವೆಯನ್ನೇ ಪರಮಧರ್ಮವೆಂದು ಭಾವಿಸಿ ಕಳೆದ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಜನಮನವನ್ನು ಗೆದ್ದವರು ಅಂತ ಈ ದಂಪತಿ. ತಂದೆಯವರು ಮಾಡಿದಂತಹ ಯಾವ ವ್ಯಾಪಾರದ ಹಾದಿ ಇದೆಯೋ ಅದನ್ನು ವಿಸ್ತರಿಸಿದ್ದು ಮಾತ್ರ ಅಲ್ಲ, 4 ಜನಕ್ಕೆ ಪ್ರಯೋಜನ ಆಗುವ ಹಾಗೂ ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದ ಹಾಗೆ ಅಂತ. ಪಿತ್ರಾರ್ಜಿತವಾಗಿ ನಮಗೆ ಅರಸೊತ್ತಿಗೆ ಬರಬಹುದು, ನಾವು ಸಿಂಹಾಸನವನ್ನು ಏರಬಹುದು, ಆದ್ರೆ ಆ ರಾಜ್ಯವನ್ನು ವಿಸ್ತರಿಸುವುದು ಉಂಟಲ್ಲ, ಅದು ದೊಡ್ಡ ಕೆಲಸ ಅಂತ. ಅದನ್ನು ತಾವು ಮಾಡಿದ್ದೀರಿ. ಈಗ ವ್ಯಾಪಾರದಲ್ಲಿ ಕೂಡ ಸರ್ಕಾರಿ ಸ್ವಾಮ್ಯದ ಒಂದು ರೇಷನ್ ಅಂಗಡಿಯನ್ನು, ಪಡಿತರ ಅಂಗಡಿಯನ್ನು ನಡೆಸುವುದು ವಿಚಾರ ಬೇರೆ. ಅದರ ಒಟ್ಟಿಗೆ ಸಾರ್ವಜನಿಕರಿಗೆ ಬೇಕಾಗಿ ಒಂದು ಜನರಲ್ ಸ್ಟೋರ್ ಅನ್ನು ನಡೆಸುವುದು ಬೇರೆ. ಅದು ಎರಡನ್ನೂ ಸಮನ್ವಯಗೊಳಿಸಿ ಮುಂದಿನ ಹಂತದಲ್ಲಿ ಅದನ್ನು ಎರಡನ್ನೂ 2 ವಿಭಾಗವಾಗಿ ಮಾಡಿ, ಬಹುಶಃ ಒಂದು ಸರ್ಕಾರದ ಇಲಾಖೆ ಆಗಿ 2 ಇಲಾಖೆಯನ್ನು ಒಬ್ಬರೇ ಮಂತ್ರಿ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತ ವಸಂತ ಶೆಣೈಗಳು. ಅದೇ ಅವರ ಬರ್ತಾ ನಾನು ಅವರ ಆ ಪಡಿತರ ಅಂಗಡಿಯನ್ನು ನೋಡಿದೆ, ವಿಶಾಲವಾಗಿ ಬಹಳ ಸುಂದರವಾಗಿ ಇಟ್ಟಿದ್ದಾರೆ ಅಂತ. ಅವರ ಕಲಾತ್ಮಕವಾದ ಮನೋಧರ್ಮ ಅಲ್ಲಿ ಕಾಣ್ತದೆ ಅಂತ. ಒಂದು ರೇಷನ್ ಅಂಗಡಿ ಹಾಗೂ ಇರ್ಲಿಕ್ಕೆ ಸಾಧ್ಯ ಉಂಟ ಮಾರ್ರೆ? ನನಗೆ ಮೊದಲು ಬಂದ ಪ್ರಶ್ನೆ ಅದು. ಒಂದು ರೇಷನ್ ಅಂಗಡಿ ಅಂತಂದ್ರೆ ಅದರಲ್ಲಿ ಒಂದಷ್ಟು ರಾಶಿ, ಅದರಲ್ಲಿ ಒಂದು ಮೇಜು, ಅದರಲ್ಲಿ ಒಂದು ಕುರ್ಚಿ, ಯಾರೋ ಅದರಲ್ಲಿ ಕೂತ್ಕೊಂಡಿರ್ತಾರೆ. ಅವರಲ್ಲಿ ಹೋಗಿ ನಾವು ನಮ್ಮ ಕಾರ್ಡನ್ನು ಕೊಡಬೇಕು, ಅವರು ನಮ್ಮನ್ನು ನೋಡುದು, ನಾವು ಅವರನ್ನು ನೋಡುದು, ಆಮೇಲೆ ಅವರು ಅದಕ್ಕೆ ಚೀಟ್ ಮಾಡುವುದು, ಆಮೇಲೆ ಅಕ್ಕಿಯನ್ನು ಸುರಿಯುವುದು, ತುಂಬಿಸುವುದು, ಕೊಡುವುದು. ಅಲ್ಲಿ ಕಲಾತ್ಮಕತೆ ಏನು ಬಂತ ಹೇಳಿ? ಆದ್ರೆ ಇಲ್ಲಿ ಹಾಗಲ್ಲ. ಯಾವುದೋ ಒಂದು ಸುಂದರವಾದ ಮ್ಯೂಸಿಯಂಗೆ ಬಂದ ಹಾಗೆ, ಒಂದು ವಸ್ತು ಸಂಗ್ರಹಾಲಯಕ್ಕೆ ಬಂದ ಹಾಗೆ ನಮಗೆ ಅವರು ಅದನ್ನು ತೆರೆದುಕೊಟ್ಟಿದ್ದಾರೆ. ಎಷ್ಟು ಚಂದ ನೋಡಿ. ಒಂದು ವ್ಯವಸ್ಥೆಯನ್ನು ಸುಂದರಗೊಳಿಸುವಲ್ಲಿ ತಮ್ಮ ಕಲಾತ್ಮಕವಾದಂತಹ ವಿಚಾರ ಅಲ್ಲಿ ಉಂಟು ಎನ್ನುವುದು ನಮಗೆಲ್ಲರಿಗೂ ಮಾದರಿ. 1967ರಲ್ಲಿ ಪೂಜ್ಯ ದಿವಂಗತ ಉಪೇಂದ್ರ ಶೆಣೈ ಮತ್ತು ಉಪೇಂದ್ರ ಶೆಣೈ ದಂಪತಿಗೆ ಮಗನಾಗಿ ಹುಟ್ಟಿದವು. ಅವರ ಆಶಯವೇ ಬಹುಶಃ ಆಗಿರಬೇಕು. ಆದ ಕಾರಣವೇ ನೋಡಿ ಅವರಿಗೆ ವಸಂತ ಶೆಣೈ ಅಂತಲೇ ಹೆಸರಿಟ್ಟಿದ್ದಾರೆ. ವಸಂತ ಎನ್ನುವುದು ಒಂದು ಋತುವಿನ ಹೆಸರು, ಅದು ಎಲ್ಲರಿಗೂ ಪ್ರಿಯವಾದ ಋತು. ಇವತ್ತು ಈ ಪೋಸ್ಟ್ ತಂತ್ರಜ್ಞಾನ, ಕೆ ಸ್ಟೋರ್ ಕ್ರಾಂತಿ ಮತ್ತು ಅನೇಕ ರೀತಿಯ ವಿಚಾರಗಳನ್ನು ನೀವು ಮುಂದುವರಿಸುತ್ತಾ ಬಂದಿದ್ದೀರಿ ಎನ್ನುವಾಗ ಇಂತಹ ಸರಣಿಯನ್ನು ತೊಡಗಿಕೊಳ್ಳುವುದಕ್ಕೂ ನಿಮ್ಮ ಮನೆಯನ್ನೇ ನಾವು ಆರಿಸಿಕೊಂಡದ್ದು ಅಂತ. ಹಾಗಾಗಿ ನಮಗಿದು ಬಹಳ ಸಂತೋಷದಾಯಕವಾದಂತಹ ಒಂದು ಹಿಂದಿಯಲ್ಲಿ ಹೇಳಿದಾಗೆ ಶುರುವಾತ್, ಒಂದು ನಾಂದಿ ಇಲ್ಲಿಂದ ನಡೆಯುತ್ತದೆ ಎನ್ನುವಂತಹ ಸಂತೋಷದೊಂದಿಗೆ ನನ್ನ ಕರ್ತವ್ಯಕ್ಕೆ ಮುಂದೆ ಹೋಗ್ತೇನೆ. ವಸಂತ ಶೆಣೈಗಳಿಗೆ ಆತ್ಮೀಯರಾಗಿರುವ ಅಷ್ಟೂ ಮಂದಿಯನ್ನು ನಾನು ಗಮನಿಸಿದಾಗ ಯಾರೂ ಸಣ್ಣವರಲ್ಲ. ಖಂಡಿತವಾಗಿಯೂ ಅವರವರ ಕ್ಷೇತ್ರದಲ್ಲಿ ಅವರವರು ತೊಡಗಿಕೊಂಡು ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಇರುವವರು ಮತ್ತು ಇತರರಿಗೆ ಮಾದರಿಯಾದವು. ವಿಶೇಷವಾಗಿ ನಾವು ಕಂಡುಕೊಂಡದ್ದು ಶ್ರೀ ನಾರಾಯಣ ಗೋಸಾಡ್ರು. ಬಹುಶಃ ವ್ಯಕ್ತಿಗತವಾಗಿ ನಾನು ಅನೇಕ ವರ್ಷಗಳಿಂದ ನಾರಾಯಣಣ್ಣನನ್ನು ಬಲ್ಲೆ. ಶುದ್ಧ ಮನಸ್ಸಿನ ವ್ಯಕ್ತಿ, ಶುದ್ಧ ಹಸ್ತದ ಒಬ್ಬ ಅಧಿಕಾರಿ, ಶುದ್ಧ ವ್ಯಕ್ತಿತ್ವದ ಒಬ್ಬ ಯಜಮಾನ. ಈ ಎಲ್ಲವನ್ನೂ ನೋಡಿದಾಗಲೂ ಒಂದು ಸಾಂಸ್ಕೃತಿಕವಾದ ಹಿನ್ನೆಲೆ ಉಳ್ಳವರು ಅಂತ, ಬಹಳ ದೊಡ್ಡದಾದಂತಹ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳವರು. ಮತ್ತೆ ತನ್ನ ವಿದ್ಯಾಭ್ಯಾಸದ ಕಾಲದಲ್ಲಿ, ತನ್ನ ಉದ್ಯೋಗದ ಹೋರಾಟದ ಕಾಲದಲ್ಲಿ, ಉದ್ಯೋಗ ಸಿಕ್ಕಿದ ಮೇಲಿನ ಅವರ ಜಂಜಾಟಗಳಲ್ಲಿ ಮತ್ತು ಅಧಿಕಾರಿಯಾಗಿ ಒಂದಿಡೀ ತಾಲೂಕನ್ನು ನಿಯಂತ್ರಿಸುವಂತಹ ಸಂದರ್ಭದಲ್ಲಿ ನಾರಾಯಣಣ್ಣ ಬದಲಾಗಲಿಲ್ಲ ಅಂತ. ನಾನು ಅನೇಕ ಮಂದಿ ಬದಲಾದ್ದನ್ನು ನೋಡಿದ್ದೇನೆ, ಕಾಲ ಬದಲಾದ ಹಾಗೆ. ನಾರಾಯಣಣ್ಣ ಬದಲೇ ಆಗಲಿಲ್ಲ. ಅವರು ಆವತ್ತು ಹೇಗಿದ್ರು ಈಗಲೂ ಹಾಗೆ ಇದ್ದಾಗ ಅಂತಹ ನಾರಾಯಣಣ್ಣನ ಕೈಯಲ್ಲಿ ಬೆಳಗಿದಂತಹ ದೀಪ ಅದೊಂದು ನಮ್ಮ ಬದುಕಿನ ನಂದಾದೀಪವಾಗಿ ಬದುಕಿನುದ್ದಕ್ಕೂ ದಾರಿಯನ್ನು ತೋರಿಸುವ
ಒಂದು ಕ್ರಮವಾದರೆ ನಾವು ಸರಿಯಾದ ದಿಶೆಯಲ್ಲಿ ಇದ್ದೇವೆ ಅಂತಲೇ ನಮಗೆ ಅನಿಸ್ತದೆ. ಹಾಗಾಗಿ ವಸಂತ ಶೈಗಣಿಗಳ ಮನೆ, ನಾರಾಯಣಣ್ಣನಿಂದ ಉದ್ಘಾಟನೆ, ಚನಿಯಪ್ಪಣ್ಣನಿಂದ ಅಧ್ಯಕ್ಷತೆ ಮತ್ತು ಹಾಜಿಯವರ ಇದು ಅಸ್ತಿತ್ವ, ಮತ್ತೆ ತಾರಣ್ಣ, ಸುಧಕ್ಕ ಎಲ್ಲರೂ ಇದ್ದಾರೆ, ನಾವೆಲ್ಲರೂ ಇದ್ದೇವೆ ಎನ್ನುವಾಗ ಇದೊಂದು ಕೌಟುಂಬಿಕವಾದ ಸಾಂಸಾರಿಕವಾದ ಒಂದು ಚೌಕಟ್ಟು. ಈ ಚೌಕಟ್ಟಿನಿಂದ ನಾವು ಇವತ್ತಿನಿಂದ ತೊಡಗಿಕೊಳ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ಹಿರಿಯರಾದ ನಾರಾಯಣಣ್ಣ ದೀಪವನ್ನು ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಉಳಿದ ಎಲ್ಲ ಗಣ್ಯರು ತಾಯಂದಿರು ಇದಕ್ಕೆ ಸಾಕ್ಷೀಭೂತರಾಗಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಇದರ ಅಧ್ವರ್ಯುತನದಲ್ಲಿ ಹಲವಾರು ಕಾರ್ಯಕ್ರಮ ನಡೀತಾ ಇದೆ. ಈ ವೇದಿಕೆಯಲ್ಲಿ, ಈ ಅಪೂರ್ವವಾದಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂಥ ಗೌರವಾನ್ವಿತ ವಸಂತ ಶೆಣೈಗಳೇ, ಅದೇ ರೀತಿಯಲ್ಲಿ ಸುಧಕ್ಕ, ಅದೇ ರೀತಿಯಲ್ಲಿ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಚನಿಯಪ್ಪಣ್ಣ, ಅದೇ ರೀತಿಯಲ್ಲಿ ಹಲವಾರು ವರ್ಷದಿಂದ ನನ್ನ ಆತ್ಮೀಯರಾಗಿರುವಂತಹ ಎಲ್ರಿಗೂ ಕೂಡ ಕುಂಜಾರ್ ಅಂತ ಹೇಳಿದರೆ ಗೊತ್ತಾಗ್ತದೆ, ಕುಂಜಾರ್ ಮೊಹಮ್ಮದ್ ಅಂತ ಹೇಳಿ ಕುಂಜಾರ್ ಅಂತಲೇ ಕರೀತೀನಿ ನಾನು. ಸತ್ಯ ಹೇಳಿದೆ ಮತ್ತೆ ನನಗೆ ತುಂಬ ವರ್ಷ ಆಯ್ತು ಅವರಿಗೆ, ಯಾಕಂದರೆ ಅಷ್ಟು ಕೂಡ ಅವರು ಪ್ರಖ್ಯಾತಿ, ಪ್ರಾಮಾಣಿಕ ವ್ಯಾಪಾರಸ್ಥರು. ಅದೇ ರೀತಿಯಲ್ಲಿ ಅವರು ಈಗ ಎಷ್ಟು ಅಂದರೆ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಈ ಹಳ್ಳಿಯಿಂದ ಬಂದಂತಹ ಕುಂಜಾರು ಅವರು ಸೆಕ್ರೆಟರಿ ಆಗಿದ್ದಾರೆ ಜಿಲ್ಲಾ ಸಮಿತಿಯ. ಅದೇ ರೀತಿಯಲ್ಲಿ ನಮ್ಮ ತಾರನಾಥ್ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಲಯ ಸಮಿತಿ ಸದಸ್ಯರು ಕೂಡ. ಅದೇ ರೀತಿಯಲ್ಲಿ ನನ್ನ ಮಿತ್ರರಾದ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಿರುವಂಥ, ಅದರ ಚುಕ್ಕಾಣಿ ವಹಿಸಿರುವಂಥ ನಮ್ಮ ಗಣೇಶಣ್ಣ, ವಿ ಜಿ ಅವರು, ಮತ್ತು ಶ್ಯಾಮಲಕ್ಕ, ಮತ್ತು ಶ್ರೀಧರ್ ರೈಗಳು, ಮತ್ತು ಕನ್ನಡದ ಅಭಿಮಾನಿ, ಕನ್ನಡದ ಕೋಗಿಲೆ ವಸಂತ ಬಾರಡ್ಕ ಅವರು, ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ರೀತಿಯಿಂದಲೂ ಕೂಡ ಪ್ರಾಮಾಣಿಕವಾಗಿ ಸಾಮಾಜಿಕ ಸೇವೆಯನ್ನು ಗೈಯುವಂಥ ಹರೀಶ್ ಗೋಸಾಡ, ಮತ್ತು ಗಂಧದ ಕೊರಡು ಯಾವಾಗಲೂ ಕೂಡ ತನ್ನನ್ನು ತಾನೇ ಸಾವೇಸಿ ಸಮಾಜಕ್ಕೆ ಜನರಿಗೆ ಪರಿಮಳವನ್ನು ಕೊಡುವುದು. ಆ ರೀತಿಯಲ್ಲಿ ಯಾವಾಗಲೂ ತಾನು ಹಿಂದೆ ನಿಂತು ನನ್ನಂತಹ ಜನಸಾಮಾನ್ಯರನ್ನು ಮುಂದಕ್ಕೆ ತಳ್ಳುತ್ತಿರುವಂತಹ ನಮ್ಮ ಈ ಅಕಾಡೆಮಿಯ, ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಸಂಚಾಲಕರಾಗಿರುವಂತಹ ಹಿರಿಯ ಕನ್ನಡ ಪತ್ರಕರ್ತ ಅಖಿಲೇಶ್ ನಗುಮುಗ, ಅದೇ ರೀತಿಯಲ್ಲಿ ಜಾನಪದ ಕಲಾವಿದೆ ಪುಷ್ಪಕ, ಆಮೇಲೆ ಸಾಮಾಜಿಕ ಕಾರ್ಯಕರ್ತರು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಕುಂಬಡಾಜೆಯ ಉಪಾಧ್ಯಕ್ಷರಾದಂಥ ಶ್ರೀ ಸತೀಶ್ ರೈ ಗೋಸಾಡ, ಅದೇ ರೀತಿಯಲ್ಲಿ ಅವರ ವಸಂತಣ್ಣನ ಅಭಿಮಾನಿಗಳಾದ ಮಾತೆಯರು, ನನಗೆ ಶ್ರಮಿಸಿ ಹೆಸರು ಮರ್ತೋಯ್ತು, ಅವರಿಬ್ಬರು ಕೂಡ ಇದ್ದಾರೆ. ಏನು ಅಂತ ಹೇಳಿದರೆ, ಇಂಥ ಒಂದು ಅಪೂರ್ವವಾದ ಕಾರ್ಯಕ್ರಮ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಒಂದು ವಿಶೇಷ ಯೋಜನೆಗೆ ಇಲ್ಲಿಂದ ಚಾಲನೆ ಕೊಡ್ತಾ ಇದೆ. ಈ ದೀಪ ಉರಿಸಿದ ನಾನು ಮಹಾನ್ ವ್ಯಕ್ತಿ ಅಲ್ಲ, ಆದರೆ ದೀಪ ಉರಿಸಬೇಕಿದ್ರೆ ನಮಗೆ ಏನೋ ಅದರ ಅಪೂರ್ವವಾದ ಯೋಗ ಬೇಕು. ದೀಪ ಉರಿಸುವುದು ಮತ್ತು ನಂದಿಸುವುದು ಎರಡು ಅಂತಿದೆ. ಉರಿಸುವುದಂತೆ ಪ್ರಕಾಶ ಅಥವಾ ಜ್ಞಾನ, ಅದನ್ನು ಪಸರಿಸುವುದು ಅಥವಾ ಮುಂದಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಆಗುವ ರೀತಿಯಲ್ಲಿ ನಾವು ಸಂಕಲ್ಪಿಸಿಕೊಂಡು ಒಂದು ಕಾರ್ಯವನ್ನು ತೊಡಗುವುದು. ಅದಕ್ಕೆ ಒಂದು ವಿಶೇಷವಾದ, ಅದನ್ನು ನಾವು ಹೃದಯದಲ್ಲಿ ಪ್ರಾರ್ಥಿಸಿಕೊಂಡು ದೇವತಾ ಸೇವೆ ಎಂಬ ರೀತಿಯಲ್ಲಿ, ಈ ದೇವರ ದೇಗುಲ ಎಂಬ ರೀತಿಯಲ್ಲಿ ಇರುವಂತಹ ಈ ವಸಂತ ಶೆಣೈಗಳ ಈ ಮನೆಯಲ್ಲಿ ನಾವು ಮಾಡಿದ್ದು ನಮಗೆ ಅಪೂರ್ವವಾದಂಥ ಸುಯೋಗ. ಈ ನಾವು ಸಾಧಾರಣವಾಗಿ 50 ವರ್ಷಕ್ಕಿಂತಲೂ ಹೆಚ್ಚಾಗಿ ಸಮಾಜದ ಜೊತೆ ಜೋಡಿಕೊಂಡಿರುವಂತಹ, ತನ್ನನ್ನು ಮಾತ್ರ ಅಲ್ಲ ಸಮಾಜವನ್ನು ಕೂಡ ನೋಡಿಕೊಂಡಿರುವಂತಹ, ಸಮಾಜಕ್ಕೂ ಕೂಡ ತನ್ನ ಸ್ವಲ್ಪ ಸಮಯ, ಸ್ವಲ್ಪ ಸಂಪತ್ತು ತಾನು ಸಂಪಾದಿಸಿದರಲ್ಲಿ ಏನಾದರೂ ಸ್ವಲ್ಪ ವ್ಯಯಿಸಬೇಕು ಎಂಬ ರೀತಿಯಲ್ಲಿ ತನ್ನ ಸಮಯವನ್ನು ಕೊಡುತ್ತಿರುವಂತಹ ವಸಂತ ಶೆಣೈಗಳು, ಅದೇ ರೀತಿಯಲ್ಲಿ ಸುಧಾ ಅವರನ್ನು ನಾವು ಗೌರವಿಸುವುದು ಅಂದರೆ, ಇಂದಿನಿಂದ ನಾವು ಈ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ವರ್ಯುತನದಲ್ಲಿ, ಅದೇ ರೀತಿಯಲ್ಲಿ ಅಖಿಲೇಶ್ ನಗುಮುಗಂ ಅವರ
ಲೀಡರ್ಶಿಪ್ನಲ್ಲಿ, ಅದೇ ರೀತಿಯಲ್ಲಿ ಚನಿಯಪ್ಪಣ್ಣ ಅವರೆಲ್ಲರ ಜೊತೆಯಲ್ಲಿ ಇಡೀ ಕನ್ನಡ ಸಂಸ್ಥೆಗಳು, ಇಡೀ ಕನ್ನಡದ ಕಟ್ಟಾಳುಗಳು, ಕನ್ನಡ ಅಭಿಮಾನಿಗಳು ಅವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಎಲ್ಲ ರೀತಿಯಲ್ಲಿಯೂ ಕೂಡ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ ನಿರಂತರವಾಗಿ. ಅಂತ ಅವರ ಒಳ್ಳೆಯ ಕಾರ್ಯಕ್ರಮ ಇಲ್ಲಿಂದ ಇನ್ನೂ ಕೂಡ ಇಂಥ ಹಲವು ಸಮಾಜಕ್ಕೆ ಬೇಕಾಗಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುವಂತಹ ಹಲವರನ್ನು ಗುರುತಿಸಲಿಕ್ಕೆ ಇಂದಿನಿಂದ ನಾವು ಇದು ನಿರಂತರವಾಗಿ ನಡೆಯುವಂತಹ ಸಾಧಾರಣ 1 ವರ್ಷ ಆದರೂ ಇಂತಹ ಕಾರ್ಯಕ್ರಮಗಳನ್ನು ನಡೆದಿದೆ. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಮಗೊಂದು ದಿಕ್ಸೂಚಿಯಾಗಿ ನಿಲ್ತಾ ಇದ್ದಾರೆ. ಯಾವಾಗಲೂ ನಮ್ಮ ಕಾರ್ಯಕ್ರಮದ ಒಟ್ಟಿಗೆ ವಿಜಿ ಅವರು ಯಾವಾಗಲೂ ನಮ್ಮ ಜೊತೆ ಒಳ್ಳೊಳ್ಳೆ ನಮಗೆ ಒಂದು ಬೆನ್ನೆಲುಬಾಗಿ ಇರ್ತಾ ಇದ್ದಾರೆ. ಇಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ಸಾಧಾರಣ ನಾವು ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ಕೆ ಸ್ಟೋರ್ ನಡೆಸುವವರನ್ನು ಯಾಕೆ ಇವರು ಇಷ್ಟು ಮೇಲೂ ಶಾಲೆ ಓದಿಸ್ತಾರಪ್ಪ? ಏನಾದ್ರೂ ಇವರಿಗೆ ಒಂದು ಸ್ವಾರ್ಥದ ಇರಬಹುದು. ಅಖಿಲೇಶ್ವರಿಗೆ ಅವರ ಊರಿನವರು, ನಾರಾಯಣರಿಗೂ ಹಾಗೆ ಅವರ ಊರಿನವರು ಏನಾದರೂ ಸ್ವಾರ್ಥತೆ ಇರಬಹುದು ಅಂತ ಹೇಳಿ ಕೆ ಸ್ಟೋರ್ ನಡೆಸಿದ್ರು. ಆದ್ರೆ ಕೆ ಸ್ಟೋರ್ ನಡೆಸುವುದರ ಬಗ್ಗೆ ನಾವು ಚಿಂತಿಸಬೇಕಾದ್ದು ಈಗಿನ ಒಂದು ಕೆ ಸ್ಟೋರು, ಈಗಿನ ಒಬ್ಬ ತರುಣರು ತೆಗೆದ ಕೆ ಸ್ಟೋರ್ ಆಗಿ ಎಲ್ಲ ನಾವು ಚಿಂತಿಸಬೇಕಾದ್ದು. ಅದು ಎಲ್ಲಿದೆ ಅಂತ ಹೇಳಿ ನಮಗೆ ಮೊದಲು ನಮ್ಮ ಸಾಧಾರಣ 50 ವರ್ಷದ ಹಿಂದಕ್ಕೆ ನಾವು ಹೋಗಬೇಕಾಗ್ತದೆ. ನಾವೆಲ್ಲ ಬಹಳ ಚಿಕ್ಕದಾಗಿರುವಂತಹ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಂತಹ ಸಮಯದಲ್ಲಿ ನಾವು ಮನೆಯಲ್ಲಿ ಒಂದು ಪಟ್ಟಂತಹ ಕಷ್ಟ. ನನ್ನ ಮನೆಗೆ ಆಗಲೇ ರಸ್ತೆ ಇತ್ತು, ಆದರೂ ಕೂಡ ನನಗೆ ರೇಷನ್ ಏನಾದ್ರು ಸ್ವಲ್ಪ ಅಕ್ಕಿ ಸಿಕ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಆದ್ರೆ ಇಲ್ಲಿ ಈ ಪ್ರದೇಶ ಆಗ ಯಾವುದೇ ಸಂಪರ್ಕ ಇಲ್ಲದಂತಹ ಒಂದು ಪ್ರದೇಶ, ಮನೆಗಳೇ ಇಲ್ಲ, ಕಾಡು ಪ್ರದೇಶ, ರಸ್ತೆ ವ್ಯವಸ್ಥೆ ಇಲ್ಲ. ಅಂತ ಒಂದು ದುರ್ಗಢವಾದ ಪ್ರದೇಶಕ್ಕೆ ಬಡವನಿಗೆ ಅನ್ನ ಕೊಡ್ಲಿಕ್ಕೆ ಇರುವಂತಹ ಅಕ್ಕಿಯನ್ನು ತಲೆಯಲ್ಲಿಟ್ಟುಕೊಂಡು ಸಾಮಾನ್ಯ ಮುಳ್ಳೇರಿಯದಿಂದ ಎಲ್ಲ ತಂದು ಇಲ್ಲಿಯ ಬಡವರಿಗೆ ಅನ್ನ ಕೊಡ್ತಾ ಇದ್ದಂತಹ ವಿಚಾರ ಇದು. ಅದಲ್ಲದೆ ಈಗಿನ ರೇಷನ್ ಶಾಪಿನ ಒಬ್ಬರಿಗೆ ಯಾಕಪ್ಪ ಇವರು ಸನ್ಮಾನ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಆದ್ರೆ ನಾವು ಹಿಂದಕ್ಕೆ ಹೋಗ್ಬೇಕು. ಆಗಿನ ಕಾಲದಲ್ಲಿ ನಮಗೆ ಬಟ್ಟೆ ಇರಲಿಲ್ಲ. ಬಟ್ಟೆ ಇಲ್ಲದಿರುವಾಗ ಈ ನಮ್ಮ ಪಡಿತರ ಅಂಗಡಿಯಿಂದ ತಂದಂತಹ ಕೋರ ಬಟ್ಟೆ, ಅದರಲ್ಲಿ ಶರ್ಟ್ ಹೊಲಿಸಬೇಕು, ಅದರಲ್ಲಿ ಬೇರೆ ಬೇರೆ ಬಣ್ಣವನ್ನು ನಾವೇ ಮುಳುಗಿಸಿಕೊಳ್ಳುವುದು. ನಮಗೆ ಬಿಳಿ ಬಣ್ಣ ಬೇಕಿದ್ರೆ ಹಾಗೆ ಇರ್ತೇವೆ, ಕೆಂಪು ಬಣ್ಣ ಮತ್ತೆ ಹಸಿರು ಬಣ್ಣ ಇದೆಲ್ಲ ಕಲರು ಪುಡಿ ತಂದು ನಾವು ಅದೇ ರೀತಿಯಲ್ಲಿ ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೇವೆ ಹಳ್ಳಿಯಲ್ಲಿ. ನಾನು ಮಲಯಾಳ ಮನೆಯಲ್ಲಿ ಮಾತಾಡೋದು, ಕಲ್ತದ್ದು ಕನ್ನಡ ಅಭಿಮಾನಿ. ಅದು ಮರಗೆಣಸು. ಆ ಮರಗೆಣಸು ನಮಗೆ ಈಗ ಅಲ್ಲ, ಆಗಿನ ಕಾಲದಲ್ಲಿ ನಮಗೆ ಹಸಿರುವ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೀತಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದು ನಾವು ಶಾಲೆಗೆ ಹೋಗಿ ಈಗಿನ ಹಾಗೆ ಮಧ್ಯಾಹ್ನ ಊಟದ ಇಲ್ಲ, ಸಂಜೆ ಹಸಿದು ಬರುವಾಗ ಮನೆಯಲ್ಲಿ ಸಿಕ್ಕುವಂತ ಆ ಕೊಳ್ಳಿಯ ದೋಸೆ ಅಥವಾ ಮರಗೆಣಸಿನ ದೋಸೆ, ಅದನ್ನು ನಮಗೆ ಅದರ ಆ ಪರಿಮಳ ನಮಗೆ ಮನಸ್ಸಿನಲ್ಲಿ ಬಂದ್ರೆ ಮಾತ್ರ ನಾವು ಸುಧಕ್ಕನನ್ನು ಮತ್ತು ವಸಂತ ಶೆಣೆಯವರನ್ನು ಯಾಕೆ ಸನ್ಮಾನ ಮಾಡ್ತೇವೆ ಈಗ ಅಂತ ಹೇಳಿ ನಮಗೆ ಅರ್ಥ ಆದೀತು. ಸಹೃದಯರೇ, ಕನ್ನಡ ಅಭಿಮಾನಿಗಳೇ, ಆದ್ರೆ ಇವರದ್ದು ಅದರಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸ ಉಂಟು. ಅದು ಮಾತ್ರ ಅಲ್ಲ, ತಾನು ಸಂಪಾದಿಸಿದ ಸ್ವಲ್ಪ ಏನೋ ಸ್ವಲ್ಪ ಬಹಳ ಕಷ್ಟಪಟ್ಟು ಈ ಪ್ರದೇಶದಲ್ಲಿ ಇನ್ನು ರೇಷನ್ ಶಾಪೇ ಆದ್ರೂ ಅದನ್ನು ಇನ್ನು ವ್ಯಾಪಾರ ಆದ್ರೂ ಕೂಡ ಭಾರಿ ಕಷ್ಟ ನಡೆಸಲಿಕ್ಕೆ. ಈ ಮಳೆ ಬರ್ತಾ ಇದ್ದಂತ ಸಮಯದಲ್ಲಿ ಎಲ್ಲ ಅದನ್ನು ತರಲಿಕ್ಕೂ ಕಷ್ಟ, ಕೊಡ್ಲಿಕ್ಕೂ ಕಷ್ಟ. ಆದ್ರೂ ಅದು ಕೊಡ್ತಾ ಇದ್ದಾರಲ್ಲಿ. ಇವರು ವ್ಯಾಪಾರ ಮಾಡಿ ಆಮೇಲೆ ಸ್ವಂತ ಅಂಗಡಿಯನ್ನೆಲ್ಲ ಮಾಡಿ ಅದರಲ್ಲಿ ವ್ಯಾಪಾರದಲ್ಲಿ ಏನೆಲ್ಲ ಸ್ವಲ್ಪ ಸಂಪಾದಿಸಿದರಿಂದ ನಾನೊಮ್ಮೆ ರಾತ್ರಿ ಒಬ್ಬ ಹಿರಿಯರೊಟ್ಟಿಗೆ, ಒಬ್ಬ ಧಾರ್ಮಿಕ ವ್ಯಕ್ತಿಗಳ ಒಟ್ಟಿಗೆ ರಾತ್ರಿ ಇಲ್ಲಿಗೆ ಬಂದೆ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ನಾನು ಕೇಳಿದೆ. ಆಗ ಹೇಳುದು, ಒಬ್ರು ಹಿರಿಯರು, ಒಬ್ರು ಒಳ್ಳೆ ದಾನಿಗಳು ಅವರು. ಹೌದಾ, ದಾನಿಗಳು ಅಂದ್ರೆ ಯಾರು? ಅದು ನಮಗೆ ಹೋಗುವಾಗ ಗೊತ್ತಾಗ್ತದೆ. ನಾನು ತುಂಬಾ ವರ್ಷ ಆಯ್ತು ಹೋಗುದು ಅಂತ ಹೇಳಿ ಬಂದು ನೋಡುವಾಗ ವಸಂತ ಶೆಣೆಯವರ ಮನೆ ನನಗೆ ಈಗ ಇಲ್ಲಿ ಬಂದಾಗ ಗೊತ್ತಾದ್ದು. ಅವರು ಸಾಧಾರಣ ಒಂದು 9:30 ಆಗಿದೆ. 9:30ಗೆ ರಾತ್ರಿ ಯಾರ್ದಾದ್ರೂ ಮನೆಗೆ ಹೋದ್ರು ಕೂಡ ಎಲ್ಲರಿಗೂ ಕೂಡ ಅದೊಂದು ಇಷ್ಟ ಆಗುದಿಲ್ಲ. ಬಂತು ಇವರ ಉಪದ್ರ ಅಂತ ಹೇಳಿ ನಮಗೆ ಕೆಲವೊಮ್ಮೆ ನಮ್ಮ ಮನೆಗೆ ಬಂದ್ರು ಕೂಡ ನಮ್ಮ ಮನೆಯ ಶ್ರೀಮತಿಯವರಿಗಾದ್ರೂ ಕೂಡ ಯಾರಿಗಾದ್ರೂ ಹಿರಿಯರಿಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವರು ನಾವು ನಗುಮುಖದಿಂದ ಸ್ವಾಗತಿಸಿ ನಮಗೆ ಆ ಕ್ಷೇತ್ರದ ಕೆಲಸಕ್ಕೆ ಬೇಕಾದ ದೊಡ್ಡ ಒಂದು ಮೊತ್ತವನ್ನು ನಮ್ಮ ಒಟ್ಟಿಗೆ ಇರುವಂತಹ ಹಿರಿಯರಲ್ಲಿ ಕೊಟ್ಟು ಅವರು ಸಹಕರಿಸಿದ್ದಾರೆ. ಆದರೆ ಮತ್ತೆ ನೋಡುವಾಗ ತಿಳಿಯಿತು, ಇವರ ಇಂಥ ಹಲವಾರು ಕ್ಷೇತ್ರಗಳಿಗೆ, ಅದೇ ರೀತಿಯಲ್ಲಿ ಸಾಮಾಜಿಕವಾದಂತಹ ಕೆಲಸಗಳಿಗೆ, ಕಷ್ಟದಲ್ಲಿರುವವರಿಗೆ, ದೀನ ದಲಿತರಿಗೆ ಇವರ ಸಂಪಾದನೆಯಿಂದ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ರೀತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಅದು ಬಹಳ ಅಭಿನಂದನೀಯ. ಇದು ಈ ಕೆಲವು ಮರಗಳಿದೆ, ಅದು ಬಿಸಿಲಲ್ಲಿ ಹೀಗೇ ನಿಂತು ಬಿಸಿಲು ಕಾಯಿಸ್ತಾ ಇರ್ತದೆ. ಆದರೆ ಅದು ನೆರಳು ಕೊಡೋದು ಸಾಮಾನ್ಯರಿಗೆ. ಹಾಗೆ ಇವರದು ಅಂಥದ್ದು.
ತಿಷ್ಟಂತಿ ಸ್ವಯಂ ಆತಪಾಹ ಅಂತೇಳಿ. ತಿಷ್ಟಂತಿ ಸ್ವಯಂ ಆತಹ, ಆತಪ ಅಂದ್ರೆ ಬಿಸಿಲು, ಬಿಸಿಲಲ್ಲಿ ಸ್ವಯಂ ನಿಂತುಕೊಂಡು ಇವರು ನೆರಳು ಕೊಡುವುದು. ಅಂದ್ರೆ ಸ್ವಯಂ ಕಷ್ಟಪಟ್ಟು ಈಗ ಅವರು ಒಳ್ಳೆ ರೀತಿಗೆ ತಲುಪಿದ್ದಾರೆ. ಅದು ನಮಗೆ ಬಹಳ ಸಂತೋಷ. ಗಣೇಶ್ ಅವರು ಆಗಾಗಲೇ ಹೇಳಿದ್ರು, ತುಂಬಾ ವ್ಯಾಪಾರಿಗಳಿದ್ದಾರೆ, ಅವರ ವ್ಯಾಪಾರ, ತಾನು ಮನೆ, ತನ್ನ ಕಾಂಪೌಂಡು, ಗೇಟು, ಆಮೇಲೆ ರಸ್ತೆ, ತನ್ನ ಸ್ವಂತ ಕಾರು, ತನ್ನ ಮಕ್ಕಳ ಕಾಲೇಜು, ಅದು ಮಾತ್ರ, ಮಕ್ಕಳ ಮದುವೆ, ಕುಟುಂಬ, ಆ ರೀತಿಯಲ್ಲಿ ಮಾತ್ರ ಇರುವವರು ಹಲವಾರು ಇದ್ದಾರೆ. ನಮ್ಮ ಕಡೆ ಸುತ್ತಮುತ್ತಲೂ ಇದ್ದಾರೆ, ಬೇರೆ ಕಡೆ ಇದ್ದಾರೆ. ಆದ್ರೆ ವಸಂತಣ್ಣ ಮತ್ತು ಸುಧಾಕ ಅವರು ಹೇಗೆ ಅಂತ ಹೇಳಿದ್ರೆ, ಕುಟುಂಬಕ್ಕೆ ಮಾತ್ರ ಅಲ್ಲ, ತನಗೆ ಮಾತ್ರ ಅಲ್ಲ, ಈ ಕಟ್ಟುಗಟ್ಟಳೆಯಿಂದ ಆ ಕಂಪೌಂಡಿನ ಹೊರಗೆ ಬಂದಿದ್ದಾರೆ. ಅವರು ಒಳ್ಳೆ ರೀತಿಯಲ್ಲಿ ಸಂಪಾದಿಸಿದ್ದಾರೆ. ಅದು ನಮಗೆ ಸಂತೋಷ. ನಮ್ಮ ಸಮಾಜದಲ್ಲಿ ಸಾಧಾರಣವಾಗಿ ಹೇಗೆ ಅಂತೇಳಿ, ಯಾರಾದರೂ ಸಂಪಾದಿಸಿದ್ರೆ ಏನು ಸಂಪಾದಿಸಿದ್ರಲ್ಲ ಅಂತೇಳಿ ಕಣ್ಣು ನಮಗೆ ಕೆಂಪಾಗುದು. ಆದರೆ ಸಮಾಜದಲ್ಲಿ ಇನ್ನೊಬ್ಬರು ಸಂಪಾದಿಸಿದ್ರೆ ನಮಗೆ ಸಂತೋಷ ಆಗ್ಬೇಕು. ನಾನು ಸಾಧಾರಣ ಹೇಳುವುದು ಇದೆ, ಇನ್ನೊಬ್ಬರು ನಾನು ನೆರೆ ಮನೆ ಹುಷಾರಾದ್ರೆ ನನಗೆ ಸಂತೋಷ. ಯಾಕೆಂದ್ರೆ ಅವ ನನ್ನಲ್ಲಿಗೆ ಕೇಳಲಿಕ್ಕೆ ಬರ್ಲಿಕ್ಕಿಲ್ಲಲ್ಲ, ಆ ಉಪದ್ರ ಆದ್ರೂ ಇಲ್ಲಲ್ದ. ಆದ್ರೆ ಇವರು ಹಾಗೆಲ್ಲ ಕೇಳಲಿಕ್ಕೆ ಬರುವುದು ಬಿಟ್ಟು ಇವರು ಸ್ವಯಂ ಸಂಪಾದಿಸಿದ್ರೆ ಸಮಾಜಕ್ಕೆ ಕೊಡ್ತಾ ಇದ್ದಾಗ, ಆದ ಕಾರಣ ಅದು ನಮಗೆ ಬಹಳ ಸಂತೋಷ. ಆದರೆ ಸುಧಕ ಅವರ ಪಾತ್ರ ಏನು ಅಂತ ಕೆಲವು ಸಂತೋಷ. ಸಾಧಾರಣವಾಗಿ ನಾವು ಹೋಗ್ತೇವೆ, ಶಾಲಾ ಆಗ್ತೇವೆ, ಗಂಡಸರಿಗೆ ಶಾಲಾ ಆಗ್ತೇವೆ, ನಮಗೆ ಖುಷಿ ಆಗ್ತದೆ, ನಾವು ಶಾಲಾ ಹಾಕಿದವರು ದೊಡ್ಡ ವ್ಯಕ್ತಿತ್ವ ಅಂತೇಳಿ ನಾವೇ ಬರ್ತಾ ಇದ್ದೇವೆ ಎದೆ ತಟ್ಟಿಗೆ. ಆದರೆ ಯಾವುದೇ ಒಂದು ಮನೆಯಲ್ಲಿ ಅವರು ವ್ಯಾಪಾರದಲ್ಲಿ ಆದರೂ ಯಶಸ್ವಿ ಆಗಬೇಕಿದ್ದರೆ ಅದರ ಬೆನ್ನೆಲುಬಾಗಿ ಒಬ್ಬರು ಸದ್ಗೃಹಿಣಿ ಇರಬೇಕು ಮನೆಯಲ್ಲಿ. ಅವರಿಗೆ ಸಪೋರ್ಟ್ ಮಾಡುವಂತ ಒಬ್ಬರು ಗೃಹಿಣಿ ಮನೆಯಲ್ಲಿ ಇದ್ರೆ ಮಾತ್ರ, ಅಥವಾ ಅವರು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಿದ್ರೆ, ಮನೆಯಲ್ಲಿರುವಂತಹ ಗೃಹಿಣಿ ನೀವೆಂತ ಬಂದವರಿಗೆಲ್ಲ ಕೊಡುದು, ನಮ್ಮ ಮಕ್ಕಳಿಗೇನು ಮೇಡೋ ಮಾರ್ರಿ, ಮಗಳಿಗೆ ಮದುವೆ ಇಲ್ಲೋ ಇನ್ನು, ಇದೆಲ್ಲ ನೀವೀಗ ಆಲೋಚನೆ ಮಾಡ್ತಾ ಹೀಗೆ ಕೊಟ್ಟದೇ ಇದ್ರೆ ನೀವು ನನಗೆ ನಾಡದ ಒಂದು ಸಾರಿ ಆದ್ರೂ ನಿಮಗೆ ಕೊಡುವಂತಹ ಹಣವನ್ನು ನೀವು ಸಮಾಜಕ್ಕೆ ಹೀಗೆ ಎಡೆಯಲ್ಲಿ ದಾನ ಕೊಡ್ತಾ ಇದ್ರೆ ನಾನೇನು ಮಾಡ್ತೆ ಅಂತ ಹೇಳಿರುವಂತಹ ಕಿರಿಕಿರಿ ಅವರು ಮಾಡ್ತಾ ಇದ್ರೆ ಇವರು ಇಲ್ಲಿಗೆ ಇವತ್ತು ತಲುಪ್ತಾ ಇರಲಿಲ್ಲ. ಬಹುಶಃ ನಾವು ಇಲ್ಲಿಗೆ ತಲುಪ್ತಾ ಇರಲಿಲ್ಲ. ನಮ್ಮಂತ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಾವು ಕಳೆದುಕೊಂಡು ಆದ ಕಾರಣ ಅವರ ಒಳ್ಳೆ ಹೃದಯ ವೈಶಾಲ್ಯದ ಕಾರಣ ಆ ಸದ್ಗೃಹಿಣಿಯಾಗಿರುವಂತಹ ಒಬ್ಬರು ಮಾತೆ, ಒಂದು ಚಂಪಕ ಸಂಪಿಗೆ ವೃಕ್ಷದಲ್ಲಿ ಹೇಗೆ ಸಂಪಿಗೆ ಹಿಡಿದು ಆ ಸಂಪಿಗೆಯಿಂದ ಅದರ ಸುಗಂಧ ಹೇಗೆ ಪಸರಿಸ್ತದೋ ಅದೇ ರೀತಿಯಲ್ಲಿ ಈ ಸುಧಾಕ ಅವರಿಂದ ಅವರ ಸ್ವಭಾವವನ್ನು ಅವರು ವಸಂತಣ್ಣನಿಗೆ ಧಾರೆ ಎರೆದ ಕಾರಣ ಇವರು ಹೀಗೆ ಆಯ್ತು ಅಂತ ನನಗೆ ತೋರ್ತಾ ಇದೆ. ಅದಲ್ಲದೆ ಅದು ಕೆಲವೊಮ್ಮೆ ಮಾತೆಯರನ್ನು ಹೊಗಳಿ ಅಟ್ಟಕ್ಕೇರಿಸೋದು ಆದ್ರೆ ಅವರು ವಸಂತಣ್ಣನ ಹೆಚ್ಚುಗಾರಿಕೆ ಅಂತ ಕೆಲವೊಮ್ಮೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಒಳ್ಳೆ ಅವರು ದಾನ ಧರ್ಮ ಎಲ್ಲ ದೊಡ್ಡ ಮಾಡುವವರು. ಅವರು ಕೆಲವೊಮ್ಮೆ ಅವರ ಗೃಹಿಣಿ ಸ್ವಲ್ಪ ಅವರ ಪಿನ್ ಹಿಡಿಯುವುದು ಅಂತ ಹೇಳಿ, ಹಳೆಯ ಕಾಲದ ಗ್ಯಾಸ್ ಲೈಟ್ ನಲ್ಲಿ ಪಿನ್ ಹಿಡಿಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಅವರ ಈ ಪ್ರಕಾಶ ಸ್ವಲ್ಪ ಕಡಿಮೆ ಆಗುವುದು ನಾವು ಎಷ್ಟೋ ಕಂಡಿದ್ದೇವೆ. ಆದ್ರೆ ಇವರದು ಆ ರೀತಿಯಲ್ಲ, ಇವರ ಪಾತ್ರ ವಿಶೇಷವಾಗಿ ನಾವು. ಆದ್ರೆ ಈಗ ನಮಗೇನು ಅಂತ ಹೇಳಿದ್ರೆ, ಆಗ್ಲೇ ಗಣೇಶರು ಹೇಳಿದ ಹಾಗೆ ನಮ್ಮನ್ನು ನಾವೇ ಅಭಿನಂದಿಸಿದ ಹಾಗೆ, ಅವರ ಮನೆಗೆ ನಾವು ಯಾಕೆ ಬಂದೇವೆ ಅಂತ ಹೇಳಿದ್ರೆ, ಇಂಥ ಒಂದು ಒಳ್ಳೆಯ ಮನೆಗೆ ನಾವು ಬಂದು ಅವರು ಹಲವಾರು ಮಂದಿಗೆ ಆಹಾರ ನೀರನ್ನು ಕೊಟ್ಟು ಸತ್ಕರಿಸಿದಂತ ಒಂದು ದೊಡ್ಡ ಒಂದು ವೃಕ್ಷ. ಅದು ಹಣ್ಣು ಹಂಪಲುಗಳಿರುವಂತಹ ವೃಕ್ಷಕ್ಕೆ ಪಕ್ಷಿಗಳು, ಕೋಗಿಲೆ ಇದೆಲ್ಲ ಕೂಡ ಬಂದು ಕೂತುಕೊಳ್ತದೆ, ಪಾರಿವಾಳಗಳೆಲ್ಲ ಕೂತುಕೊಳ್ತದೆ. ಅದೇ ಅದರ ಹೆಸರು. ಅದರಲ್ಲಿ ತಂಪಿಲ್ಲ ಅಂತ ಹೇಳಿದ್ರೆ ಯಾವುದು ಪಾರಿವಾಳಗ ಪಕ್ಷಿಗಳು ಕೂತ್ಕೊಳ್ಳುವುದಿಲ್ಲ. ಆ ರೀತಿಯಲ್ಲಿ ನಾವು ಇಲ್ಲಿಗೆ ಯಾಕೆ ಬಂದೆವು ಅಂತ ಹೇಳಿದ್ರೆ, ಇವರ ಒಳ್ಳೆ ಸ್ವಭಾವ. ಅವರು 50 ವರ್ಷ ಆಗಿ ಈ ರೀತಿಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ ಪ್ರಾಮಾಣಿಕ. ಅವರ ನಾವು ಸ್ಟೋರ್ ಅನ್ನು ನಾನು ಗಮನಿಸಿದೆ. ನಾನು ಅವರು ಹೇಳುವಾಗ ಅವರು ಕೂಡ ಅದನ್ನು ಗಮನಿಸಿದೆ. ನಾನು ಬಂದು ನೋಡಿದೆ ಹಲವು ಕಡೆಯಲ್ಲಿ. ನಾನು ನನ್ನ ಅಧಿಕಾರದ ಸಮಯದಲ್ಲಿ ಕೂಡ, ನಾನು ಉದ್ಯೋಗದಲ್ಲಿ ಸಮಯದಲ್ಲಿ ಕೂಡ ನೋಡಿದ್ದೇನೆ. ಅದು ಏನೋ ಒಂದು ಕಸ ತುಂಬಿಸಿದ ಹಾಗೆ ಇರುವಂತಹ ಶಾಪ್ಗಳು ಇರ್ತದೆ. ಆದ್ರೆ ಇಲ್ಲಿ ಹಾಗಲ್ಲ. ಒಳ್ಳೆ ನಾವು ಈ ಹಳ್ಳಿಯಲ್ಲಿ ಯಾರೂ ನೋಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳುವಾಗ ಹಳ್ಳಿಯ ಶಾಲೆಯು ಕೂಡ ಕೆಲವೊಮ್ಮೆ ಮುದ್ದೆ ಆಗಿ ಇರುವಂತಹ ನಿದರ್ಶನಗಳು ಇಲ್ಲದೇ ಇಲ್ಲ ನಾವು. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಒಂದು ಸ್ಟೋರ್ ಅನ್ನು ಕೂಡ ನಾವು ಹಳ್ಳಿಯಲ್ಲಿ ಹೇಳುವ ಒಂದು ಒತ್ತರೆ, ಅವರು ಒಳ್ಳೆ ಸುಂದರವಾಗಿ ಅದನ್ನು ಜೋಡಿಸಿಟ್ಟಿದ್ದಾರೆ. ಅಲ್ಲಿ ಏನು ಇಲಿಗೆ ಕೂಡ ಬರ್ಲಿಕ್ಕೆ ನಾಚಿಕೆ ಆದೀತು. ಅಂತ ರೀತಿಯಲ್ಲಿ ಅವರು ತನ್ನ ಸೇವೆಯಲ್ಲಿ ಪರ್ಫೆಕ್ಷನ್ ಅಂತ ಹೇಳ್ತೇವೆ. ಸೇವೆ ಹೇಗೂ ಮಾಡ್ಬೋದು. ಒಬ್ಬ ಅಧ್ಯಾಪಕನಾದ್ರು, ಒಬ್ಬ ಪತ್ರಕರ್ತನಾದ್ರು, ಈಗ ನಾವು ಮಾಡಿದ ಉದ್ಘಾಟನಾದ್ರು ಹೇಗೂ ಕೂಡ ಮಾಡಬಹುದು. ನಮಗೆ
ಆದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡುವುದು, ಎಲ್ಲ ಮಾಡಿದ ಕೆಲಸದಲ್ಲಿ ಒಂದು ಪರ್ಫೆಕ್ಷನ್ ಅಂತ ಇರ್ತದೆ. ಅದನ್ನು ಮಾಡುವುದರಲ್ಲಿ ನಾವು ಮಾಡಿದಂಥ ನಮಗೆ ದೇವರು ಕೊಟ್ಟಂಥ ಆ ಒಂದು ದೊಡ್ಡ ಕೆಲಸದಲ್ಲಿ ಅದರಲ್ಲಿ ದೇವರನ್ನು ಕಾಣುವುದು ಅಂತೇಳಿ, ನಾವು ಮಾಡುವಂಥ ಕೂಲಿ ಕೆಲಸ ಆದರೂ ಕೂಡ, ನಾವು ಮಾಡುವ ಕೃಷಿಯಲ್ಲಿ ಆದರೂ ಕೂಡ, ನಾವು ಮಾಡುವ ಈ ಪತ್ರಕರ್ತರಾದ ಆ ಕೆಲಸದಲ್ಲಿ ಆದರೂ ಕೂಡ, ಅಥವಾ ಒಂದು ಪೂಜೆ ಆದರೂ ಕೂಡ ಅದರಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಮಾಡಿ ಅದರಲ್ಲಿ ನಾವು ದೇವರನ್ನು ಕಾಣಬೇಕು. ಅದನ್ನು ಇವರಿಂದು ಮಾಡ್ತಾ ಇದ್ದಾರೆ. ಈ ಸಮಾಜಕ್ಕೆ ಅನ್ನ ಕೊಡುವ ಕಾರ್ಯ ಅಂತ, ಅದರಲ್ಲಿ ಏನು ಹೆಚ್ಚುಗಾರಿಕೆ, ಅದು ಹಣ ಕೊಟ್ಟು ತಕೊಂಡು ಹೋಗುವುದಲ್ಲ ಅಂತ. ಹಣ ಕೊಟ್ಟು ತಕೊಂಡು ಹೋಗುವುದನ್ನು ಕೂಡ ಸಮಯಕ್ಕೆ ಸರಿಯಾಗಿ ಕೊಟ್ಟು, ನಾನು ಹಿಂದಿನ ಕಾಲದನ್ನು ನಾನು ನೆನಪಿಸಿದೆ. ಬಂದಂತಹ ಈ ಪ್ರದೇಶದ ಬಡವರು ಎಲ್ಲರೂ ಇದ್ದದ್ದು ಬಡವರೇ. ಹಣ ಕೊಟ್ಟುವುದಾದ್ರೂ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಸೇವೆ ಅವರ ತಂದೆಯ ಕಾಲದಿಂದಲೇ ನಡೆಸಿಕೊಂಡದ್ದು ಬಹಳ ಹೆಚ್ಚುಗಾರಿಗೆ. ಆತನದ ಆ ಸಮಯದ ಬಡತನವನ್ನು ನಾವು ಗ್ರಹಿಸಿಕೊಳ್ಬೇಕು. ಆ ರೀತಿಯಲ್ಲಿ ನಾವು ಇಂಥ ಒಂದು ಉದ್ಘಾಟನಾ ಭಾಷಣಕ್ಕೆ ಇಲ್ಲಿ ದೊಡ್ಡ ಒಂದು ಸಮಯವನ್ನು ನಾನು ವ್ಯಯಿಸುವಂಥ ಒಂದು ಸಂದರ್ಭ ಅಲ್ಲ. ಎಲ್ಲರಿಗೂ ಕೂಡ ಅವರ ಬಹಳ ಅಮೂಲ್ಯವಾದ ಸಮಯವನ್ನು, ಬಹಳ ಬ್ಯುಸಿಯಾಗಿರುವಂಥ ವ್ಯಕ್ತಿಗಳೇ ಇಲ್ಲಿ ಎಲ್ಲರೂ ಕೂಡ ಇರುವುದು. ಅಂತಹ ಸಂದರ್ಭದಲ್ಲಿ ಈ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯವರು ಇಂತಹ ದೊಡ್ಡ ಒಂದು ಕಾರ್ಯಕ್ರಮ ಅಂತಲೇ ಹೇಳಬೇಕು. ಯಾಕಂದ್ರೆ ಇದೊಂದು ಅಭಿಯಾನ. ಆ ಅಭಿಯಾನವನ್ನು ಇಲ್ಲಿಂದ ಪ್ರಾರಂಭಿಸಿದ್ದು. ಈ ತುಳಸಿ ಗಿಡ ಅಲ್ಲಿ ನಮಗೆ ಕಾಣ್ತಾ ಇದೆ. ತುಳಸಿ ಎಂಬುದು ಅದೊಂದು ಜೀವದ ಒಂದು ಸಂಕೇತ. ಅದರಿಂದಾಗಿಯೇ ನಮ್ಮ ಜೀವ ಇಂಪ್ರೂವ್ ಆಗ್ತದೆ. ಒಬ್ಬರು ಇಸ್ರೋದ ವಿಜ್ಞಾನಿ ಹೇಳಿದರಂತೆ, ತುಳಸಿ ಎಲೆಯನ್ನು ನಮ್ಮ ಕಿಸೆಯಲ್ಲಿ ಹಾಕಿಕೊಂಡು ಹೋದ್ರೆ ಅದರಲ್ಲಿ ನಮ್ಮಲ್ಲಿಗೆ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಅಂತ ಹೇಳಿ ಒಬ್ಬರು ಇಸ್ರೋದ ವಿಜ್ಞಾನಿ ಹೇಳಿದ್ದು ಅಂತೇಳಿ ನಾನು ಓದಿದ್ದೇನೆ. ಆದ ಕಾರಣ ಅಂತಹ ತುಳಸಿ ಗಿಡದ ಹತ್ತಿರವೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ನಮ್ಮ ಈ ಸಾಂಸ್ಕೃತಿಕ ಈ ಅಕಾಡೆಮಿಗೆ, ಈ ಕನ್ನಡ ಸೇವೆಯನ್ನು ನಡೆಸಿರುವಂತಹ ಈ ನಮ್ಮ ಸಂಸ್ಥೆಗೆ ದೊಡ್ಡ ಒಂದು ಶಕ್ತಿಯನ್ನು ಕೊಡಲಿ. ಅದೇ ರೀತಿಯಲ್ಲಿ ಈ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸುವಂತಹ ವಸಂತಣ್ಣ, ಅದೇ ರೀತಿಯಲ್ಲಿ ಸುಧಾಕ, ಇವರಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಆ ಭಗವಂತನು ಇನ್ನೂ ಕೂಡ ಸಮಾಜ ಸೇವೆಯನ್ನು ಕೊಡುವಂತಹ ಒಂದು ಶಕ್ತಿಯನ್ನು ಕೊಡಲಿ. ಅದೇ ರೀತಿಯಲ್ಲಿ ನೆಲೆದಿರುವಂತಹ ಎಲ್ಲ ಇವರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಇನ್ನೂ ಕೂಡ ನಮ್ಮ ಅಖಿಲೇಶ್ ಹಾಗೂ ಚೆನ್ನಪ್ಪಣ್ಣನೊಟ್ಟಿಗೆ ಕನ್ನಡ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾದಂತಹ ಶಕ್ತಿ ಕೊಡಲಿ. ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಅನುಮತಿ ಮೇರೆಗೆ ಉದ್ಘಾಟನೆಯನ್ನು ನೆರವೇರಿಸಿದಾಗಿ, ಈ ನಮ್ಮ ಅಭಿಯಾನವನ್ನು ಇಲ್ಲಿಂದ ಪ್ರಾರಂಭಿಸಿದಾಗಿ ಆ ಪರಮಾತ್ಮನನ್ನು ನೆನೆಸುತ್ತಾ ಅದು ಒಳ್ಳೆಯದಾಗಿ ಮುಂದುವರಿಯಲಿ ಅಂತೇಳಿ ನೆನೆಸುತ್ತಾ ಉದ್ಘಾಟನೆ ಮಾಡಿದ್ದಾಗಿ ನಾನು ಈ ಮೂಲಕ ಘೋಷಿಸಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದ. ಗಡಿನಾಡು ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇದರ ಆಶ್ರಯದಲ್ಲಿ ನಮ್ಮ ಹಿರಿಯ ಹಾಗೂ ಈ ಊರಿನ ಬೆಳಕು ಎಂದು ಹೇಳಲ್ಪಡುವ ಶ್ರೀಯುತ ವಸಂತ ಪೈ ಹಾಗೂ ಅವರ ಧರ್ಮಪತ್ನಿ ಅವರಿಗೆ ಕೊಡುವ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧಿಸಿದ್ದಕ್ಕೆ ಇದರ ಕಾರ್ಯಕರ್ತರನ್ನು ಮೊದಲಾಗಿ ಅಭಿನಂದಿಸುತ್ತೇನೆ. ನಾನು 74ರವರೆಗೆ SLC ವರೆಗೆ ಕನ್ನಡ ಓದಿದರು. ನಂತರ ಮಲಯಾಳದಲ್ಲೇ ಕಾರ್ಯಕ್ರಮವನ್ನು ಮಾಡುವುದರಿಂದ കന്നഡ ಅಷ್ಟು ಫ್ರೀಯಾಗಿ ಬರುವುದಿಲ್ಲ. ಹೇಗಿದ್ದರೂ ನಂತರ മലയാളത്തിൽ ഉൾക്കൊള്ളിച്ചിട്ടേ ഈ പരിപാടിയിലെ ഔപചാരികമായ അധ്യക്ഷ അലങ്കരിച്ച നമ്മുടെ പ്രിയങ്കരനായ ഗടിനാട് സാഹിത്യ അക്കാദമിയുടെ അധ്യക്ഷൻ ചെന്നിയപ്പ അവരുകളെ, ഈ പരിപാടിയുടെ ഔപചാരികമായ ഉദ്ഘാടന കർമ്മം നിർവഹിച്ച ഞാൻ എൻ്റെ ഏറ്റവും ആത്മീയ സ്നേഹിതനും പല പരിപാടിയിലും ഒന്നിച്ച് പ്രവർത്തിച്ചു കൊണ്ടിരുന്ന ഞങ്ങൾ ബദിയടി നീർച്ചാലിലെ വില്ലേജ് ഓഫീസറായും പിന്നീട് ബദിയടിക്കയിലും അതുപോലെ തന്നെ കാസർഗോഡ് ഡെപ്യൂട്ടി തഹസിൽദാറായി വിരമിച്ച എൻ്റെ ആത്മീയ സുഹൃത്തുമായ ഈ പരിപാടി ഉദ്ഘാടനവുമായ ശ്രീ സാർ അവർകൾ, മറ്റു ഇവിടെ എത്തിയിട്ടുള്ള പേര് പറയാൻ എല്ലാവരും ഉണ്ട്. ഹരീഷ് ഭാഷയുടെ അടക്കം എൻ്റെ ആത്മീയരാണ്. ഗണേഷ് എന്ന വസന്ത നഗുമുഖം
നഗുമുഖ നേരത്തെ 1-2 പരിപാടിയിൽ എന്നെ ക്ഷണിച്ചിട്ടുണ്ടെങ്കിലും എനിക്ക് ആ പരിപാടിയിലേക്ക് വരാൻ സാധിച്ചില്ല. ഞാൻ കാസർഗോഡ് പതിയരക്കയിൽ ഒരു 12 വർഷം സെക്രട്ടറിയും 12 വർഷം പ്രസിഡന്റ് ആയതിനു ശേഷം ജില്ലയ്ക്ക് ഇപ്പോൾ 4ാമത്തെ വർഷമാണ് ഞാൻ സെക്രട്ടറി ആയി ചുമതലപ്പെടുത്തിയത്. കാസർഗോഡ് ജില്ലയിൽ 84 യൂണിറ്റിലേക്കും അതിൽ 12 യൂണിറ്റിലേക്ക് ചുമതല എനിക്കുള്ളത് കൊണ്ട് അതിലേക്ക് അടൂർ മുതൽ പെരുമുത വരെയുള്ള മേഖല നോക്കാനുള്ള നേതൃത്വം ഉള്ളത് കൊണ്ടും എല്ലാ പരിപാടിക്ക് എത്താൻ സാധിക്കുന്നില്ല. ഏതിരുന്നാലും കഴിവിൻ്റെ പരമാവധി എത്താൻ നോക്കുന്നുണ്ട്. ഏതിരുന്നാലും ഇതുപോലെയുള്ള ഒരു പരിപാടിയിൽ സംബന്ധിക്കാൻ സാധിച്ചാൽ ഞാൻ അതിയായി സന്തോഷിക്കുകയാണ്. കേവലം ഒരു വ്യാപാരി എന്ന നിലയിൽ മാത്രമല്ല അദ്ദേഹത്തിൻ്റെ പ്രവർത്തന മേഖല എന്ന് ഇവർക്ക് എത്താൻ പോലെ അറിയുന്നത്. അദ്ദേഹത്തെ ഞാൻ ഇതിനു മുമ്പ് കണ്ടിട്ടുമില്ല, ഇവിടേക്ക് ഈ സ്ഥലത്തേക്ക് എത്തിയിട്ടുമില്ല. ഏതിരുന്നാലും അഖിലേഷ് നഗുമുഖയുടെ ഒരുപാട് പ്രാവശ്യം പല പരിപാടിക്ക് വിളിച്ചിട്ടുണ്ടെങ്കിൽ എത്താൻ സാധിക്കാതെ ഈ ഒരു പരിപാടിക്ക് എത്തിയതിൽ ഞാൻ അതിയായി സന്തോഷിക്കുകയാണ്. ഏതിരുന്നാലും കേവലം ഒരു വ്യാപാരി രാവിലെ മുതൽ രാത്രി വരെ അധ്വാനിച്ചുകൊണ്ട് തുച്ഛമായ വരുമാനം കൊണ്ട് ഇതാക്കുന്ന ഒരു വ്യാപാര സമൂഹമാണ്. കേവലം വ്യാപാരികൾ കോടീശ്വരന്മാരൊന്നുമല്ല, തൻ്റെ കഴിവിൻ്റെ പരമാവധി സ്നേഹിച്ചുകൊണ്ട് നാടിൻ്റെ നന്മയ്ക്ക് വേണ്ടി നാടിൻ്റെ ആൾക്കാർ ഒന്നിച്ച് സ്നേഹിക്കുന്ന ഒരു വിഭാഗമാണ് വ്യാപാരികൾ. അതിൽ ബഹുമാനപ്പെട്ട വസന്തപ്പയ്യോ അദ്ദേഹത്തിൻ്റെ നിർമ്മപത്നിയും അതിൽ മുന്നോട്ട് വന്നത് ഞാൻ ജില്ലാ കമ്മിറ്റി വേണ്ടി മുക്തകണ്ഠ പ്രശംസിക്കാൻ ഈ അവസരം ഒപ്പിക്കുകയാണ്. ഇനി ഭാവിയിലും അദ്ദേഹം നാട്ടിലേക്കും വ്യാപാരി സമൂഹത്തിനും നല്ല നിലക്ക് പ്രവർത്തിക്കുവാനും എല്ലാവിധ ಆಶಂಸೆಗಳು ನೇರ್ಕೊಂಡು 2 ವಾಕು ನಿರ್ತು. ಜೈ KVS. ಸ್ಥಳ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ವಿಶೇಷವಾಗಿ ಕ್ಷೇತ್ರ ನೆಟ್ಟಣಿಗೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಮತ್ತು ಅನುಗ್ರಹವನ್ನು ಬೇಡುತ್ತಾ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರ ವ್ಯಕ್ತಿಗಳೇ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯು ಹಲವು ವರ್ಷಗಳಿಂದ ಜಿಲ್ಲೆಯಲ್ಲಿ ಹಲವು ವಿವಿಧ ತರಹದ ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ನಮ್ಮ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಎಂಬ ಅಕಾಡೆಮಿಯು ಕನ್ನಡ ಒಂದು ಸಂಸ್ಥೆಯಾದರೂ ಕಾಸರಗೋಡಿನ ಬಹುಭಾಷಿಗರನ್ನು ಎಲ್ಲ ಒಟ್ಟುಗೂಡಿಸಿಕೊಂಡು ಕನ್ನಡ ಕಟ್ಟುವಲ್ಲಿ ನಾವು ನಿರತರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಬಹುಶಃ ನಮಗೆ ನೀವು ಕೇಳಿರ್ಬೋದು ಕಾಸರಗೋಡಲ್ಲಿ ಬಹುಭಾಷೆ ಅಂತ. ಆ ಎಲ್ಲ ಭಾಷೆ, ತುಳು ಇರಲಿ, ಕನ್ನಡ ಇರಲಿ, ಮಲಯಾಳ ಇರಲಿ, ಉರ್ದು ಇರಲಿ, ಎಲ್ಲರೂ ಕಾಸರಗೋಡಿನ ಮಹನೀಯರು ಎಂಬ ರೀತಿಯಲ್ಲಿ ಯಾರನ್ನು ಒಟ್ಟುಗೂಡಿಸಿಕೊಂಡು ನಿರಂತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ಬಹಳ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನನ್ನ ಊರು ಬೆಳ್ಳೂರು ಅಥವಾ ನೆಟ್ಟಣಿಗೆ ಅಂತ. ಈ ನೆಟ್ಟಣಿಗೆ ಗ್ರಾಮದಲ್ಲಿ ಒಬ್ಬರು ಹಲವು 50 ಸಂವತ್ಸರಗಳನ್ನು ಪೂರೈಸಿ ಒಂದು ರೇಷನ್ ಅಂಗಡಿಯನ್ನು ತನ್ನ ಈಗಿನ ಕಾಲಕ್ಕೆ ಅನುಗುಣವಾಗಿ ನಡೆಸಿಕೊಂಡು ಬಂದಂತಹ ಸುಧಾ ದಂಪತಿಗಳಿಗೆ ವಿಶೇಷವಾಗಿ ಈ ದಿವಸ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಅವರಿಗೆ ವಿಶೇಷ ಅಭಿನಂದನೆಯನ್ನು, ಸನ್ಮಾನವನ್ನು ಸಲ್ಲಿಸಿದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಇನ್ನು ಹೆಚ್ಚು ಮಾತಾಡಬೇಕಾದ್ರೆ ತುಂಬಾ ಇದೆ. ಯಾಕಂದ್ರೆ ವಸಂತ ಶೆಣೆಯು ಅಂದ್ರು, ನಾನು ಚಿಕ್ಕ ಶಾಲೆಯಲ್ಲಿರುವಾಗ ಆ ಸಮಯದಲ್ಲಿ ಬಸ್ ಇರಲಿಲ್ಲ ನಮಗೆ. ಬಸ್ ಆ ಸಮಯದಲ್ಲಿ ನಾವೆಲ್ಲರೂ ನಡೆದುಕೊಂಡು ಬರ್ತಿದ್ರೆ ನಂಗೆ ಈಗ ನೆನಪಾಗ್ತದೆ ಆ ಚೇತಕ್ ಗಾಡಿಯನ್ನು ನೋಡುವಾಗ. ಅದರಲ್ಲಿ ನನ್ನನ್ನು ಹತ್ತಿಸಿಕೊಂಡು ಹಿಂಬದಿಯಲ್ಲಿ ಕೂರಿಸಿಕೊಂಡು ಬರುತ್ತಿರೋರು. ಬಹುಶಃ ನಾನು ಆಗ್ರಹಿಸಿರ್ಲಿಲ್ಲ, ಮುಂದೊಂದು ದಿನ ನಾನು ದೊಡ್ಡವನಾಗ್ತೇನೆ, ಒಂದು ಅಕಾಡೆಮಿ ಕಾರ್ಯದರ್ಶಿ ಆಗ್ತೇನೆ, ನಾನು ಎಲ್ಲರನ್ನ ಕರ್ಕೊಂಡು ಬಂದು ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ ನಾನು ಅನಿಸಿರ್ಲಿಲ್ಲ. ಆದ್ರೆ ಇದು ದೈವ ನಿಮಿತ್ತ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ಇವತ್ತು ಆಗಿದೆ. ಯಾಕೆಂದ್ರೆ ಅವರು ನನ್ನನ್ನ ಸಣ್ಣದಿರುವಾಗಲೇ ನನ್ನನ್ನು ಗುರುತಿಸಿ ಅವರ ಗಾಡಿಯಲ್ಲಿ ಹತ್ತಿಸಿದ್ದು ಒಂದೊಂದು ಪರಿವರ್ತನೆ ಅಂತ. ಯಾಕಂದ್ರೆ ದೊಡ್ಡವರಾಗಿರುವ ನಾವು ಸಮೇತ ಮುಂದೆ ನಾವು ಗಾಡಿಯಲ್ಲಿ ಹೋಗ್ತಿದ್ರೆ ನಮ್ಮ ನಡ್ಕೊಂಡು ಬರೋರನ್ನ ಹತ್ತಿಸ್ಬೇಕು. ಇದು ಸಿಂಪಲ್ ವಿಷಯ, ಆದ್ರೆ ಚಿಂತೆ ಮಾಡ್ಲಿಕ್ಕೆ ತುಂಬಾ ಇದೆ ಇದರ ಬಗ್ಗೆ. ಆ ಬಗ್ಗೆ ನಂಗೆ ತುಂಬಾ ಸಂತೋಷ ಎನಿಸ್ತದೆ. ಬಹುಶಃ ಇವತ್ತು ಇಲ್ಲಿ ನಮಗೆ ವಿಶೇಷವಾಗಿ ವ್ಯಕ್ತಿ ಬಂದವರು ಒಂದು ನಾರಾಯಣ ಗೋಸಾಡ ಮತ್ತು ಕುಂಜಾರ್ ಮಹಮ್ಮದ್ ಹಾಜಿ. ಕುಂಜಾರ್ ಮಹಮ್ಮದ್ ಹಾಜಿ ಅವರ ಬಗ್ಗೆ ಹೇಳ್ತಿದ್ರೆ ಅವರು ಎಂತ ಸರ್ವಧರ್ಮ ಶಾಂತಿಯ ತೋಟ ಅಂತ ಹೇಳ್ಬೋದು. ಎಲ್ಲ ಕ್ಷೇತ್ರ ಕಾರ್ಯಕ್ರಮ ಇರಲಿ, ಯಾವುದೇ ಎಲ್ಲ ಕಾರ್ಯಕ್ರಮ ನಿರಾರ್ಗಳವಾಗಿ ಭಾಗವಹಿಸುವ ಒಂದು ವ್ಯಕ್ತಿ. ಬಹುಶಃ ಇವತ್ತು ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿಯ ಕಾರ್ಯದರ್ಶಿಯಾಗಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನೊಂದು ವಿಶೇಷ, ಅವರ ನಂಟು ಬೆಳ್ಳೂರಿಗೆ ಸಹ ಇದೆ. ಯಾಕೆಂದ್ರೆ ಒಂದು ಸಮಯದಲ್ಲಿ ಈ ನಮ್ಮ ಬದಿಯಡಕದಿಂದ ಸುಳ್ಳೆಪ್ಪದಗೆ ಇರುವಂತಹ ರಸ್ತೆ ಶೋಚನೀಯ ಅವಸ್ಥೆಯಲ್ಲಿ ಇತ್ತು ಬಂಧುಗಳೇ. ಇಂಥ ಸಂದರ್ಭದಲ್ಲಿ ನಾವೊಂದು ವ್ಯಾಪಾರ ಸಂಸ್ಥೆ ಮತ್ತು ಸಾರ್ವಜನಿಕರೆಲ್ಲರೂ ಸೇರಿ ಬದಿಯಡಕದಲ್ಲಿ ಒಂದು ಸಮರ ಸಮಿತಿಯನ್ನು ಮಾಡಿದೆವು ಈ ರಸ್ತೆಗೆ ಬೇಕಾಗಿ. ಅಂತ ಸಮರ ಸಮಿತಿಯಲ್ಲಿ ಮುಂಚೂಣಿಯಲ್ಲಿ ವ್ಯಾಪಾರಿಯಲ್ಲಿದ್ದು ಈ ರಸ್ತೆಗೆ ಬೇಕಾಗಿ ಹೋರಾಡಿದ ಒಂದು ವ್ಯಕ್ತಿ ಕುಂಜಾರ್ ಮಹಮ್ಮದ್ ಹಾಜಿ. ಇದು ನಿಮಿತ್ತ ಅಂತ ಹೇಳ್ತಾರೆ. ಬಹುಶಃ ಅವತ್ತು ಅವರು ಅದೇ ರಸ್ತೆಯಲ್ಲಿ ಇವತ್ತು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ತುಂಬಾ ಸಂತೋಷವಾಗ್ತಾ ಇದೆ. ಇನ್ನೊಂದು ಅವರಲ್ಲಿ ನಂಗೆ ಕೇಳಲಿಕ್ಕೆ ಇರೋದು, ಬಹುಶಃ ನೀವು ಜಿಲ್ಲಾ ಕಾರ್ಯದರ್ಶಿಯಾಗಿದ್ದೇವೆ ವ್ಯಾಪಾರಿಯಲ್ಲಿ. ಬೆಳ್ಳೂರು ಪಂಚಾಯತ್ ಸ್ವಲ್ಪ ಗ್ರಾಮೀಣ ಪ್ರದೇಶ, ಇಲ್ಲೂ ಒಂದಷ್ಟು ಅಂಗಡಿಗಳಿವೆ. ಸಾಧ್ಯವಾದ್ರೆ ನೀವು ಇಂಥ ಮಹನೀಯರನ್ನ ಸೇರಿಸಿಕೊಂಡು ನಮ್ಮ ಬೆಳ್ಳೂರಲ್ಲಿ ಸಹ
KVS ಸ್ಥಾಪನೆ ಆಗಲಿ, ಅದಕ್ಕೊಂದು ಈ ಕಾರ್ಯಕ್ರಮ ನಿಮಿತ್ತವಾಗಲಿ ಅಂತ ಹೇಳಿಕ್ಕೆ ಇಚ್ಛೆ ಬರ್ತದೇನೆ. ಇಲ್ಲೊಂದು 50-70 ಅಂಗಡಿಗಳಿವೆ ಟೋಟಲ್ ಬೆಳ್ಳೂರು ಪಂಚಾಯತ್ ಟೋಟಲ್. ಅವರಿಗೊಂದು ಆದ್ರೆ ನಮ್ಮಲ್ಲಿ ತುಂಬಾ ಸ್ಕೀಮ್ಗಳಿವೆ, ವ್ಯಾಪಾರಿಯಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಆಗಿರೋಲ್ಲ ಅಥವಾ ಕುಟುಂಬ ದೃಷ್ಟಿಯಲ್ಲಿ ತುಂಬಾ ಸ್ಕೀಮ್ಗಳಿವೆ. ಅದು ಈ ಪಂಚಾಯತ್ ಜನಗಳಿಗೂ ದೊರಕುವಂತ ಆಗ್ಬೇಕಿದ್ರೆ ಇಲ್ಲಿ ಒಂದು ಘಟಕವನ್ನು ಸ್ಥಾಪಿಸಬೇಕು. ಅದು ನಿಮ್ಮಲ್ಲಿ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂಥ ಹಿರಿಯರು ಮತ್ತು ಇವರಿಗೆ ತುಂಬಾ ಜನ ಇದ್ದಾರೆ, ಇವರನ್ನು ಸೇರಿಸಿಕೊಂಡು ಮಾಡಿದ್ರೆ ಒಳ್ಳೇದು ಅಂತ ನನ್ನೊಂದು ಅನಿಸಿಕೆ. ಇನ್ನು ಉದ್ಘಾಟನೆ ಸಿಕ್ಕಿದಂತಹ ನಾರಾಯಣ ಗೋಸಾಡ್ ಅವರು ಬಹುಶಃ ನನ್ನ ಏಳು ಬೀಳುವಿಕೆಯಲ್ಲಿ ಅಂದ್ರೆ ನನ್ನನ್ನು ತೀಡಿದವರು ಅಂತ ಹೇಳ್ಬಹುದು. ಯಾಕಂದ್ರೆ ನಾನು ಎಲ್ಲಿ ಹೋಗಿದ್ರು ಕಾರ್ಯಕ್ರಮ ಮಾಡುವಾಗ ಅದಕ್ಕೆ ಸೂಚನೆ ಸಲಹೆಗಳನ್ನು ಕೊಡುವಂತ ನಾರಾಯಣ ಗೋಸಾಡ್ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಕೃತಜ್ಞತೆ ಆಗ್ತದೆ ಅವರು. ಚೆನ್ನಪ್ಪಣ್ಣ ನಿಮಗೆ ಗೊತ್ತಿರಬಹುದು, ನಮ್ಮ ಊರಿನವರ ಯಕ್ಷಗಾನದ ವಿಷಯಗಳಲ್ಲಿ ಅಥವಾ ಸಾಹಿತ್ಯ ಅಕಾಡೆಮಿ ವಿಷಯಗಳಲ್ಲಿ ತುಂಬಾ ನಾವು ಅವರು ಗಲ್ಫಿಗೆ ಸಹ ಹೋಗಿ ಬಂದಿದ್ದಾರೆ ಚೆನ್ನಪ್ಪಣ್ಣ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಒಂದು ವಿಶೇಷವಾದ ಒಂದು ಪ್ರಶಸ್ತಿ ಬಂದಿವರಿಗೆ, ನಾಡೋಜ ಕಯ್ಯಾರ ಕಿಂಜಣ್ಣರವರ ಹೆಸರಲ್ಲಿ. ಅದು ತುಂಬಾ ನಮ್ಮ ಬೆಳ್ಳೂರಿಗೆ ಸಂದ ಒಂದು ಪ್ರಶಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 1 ಲಕ್ಷ ರೂಪಾಯಿ ಸಹ ಅವರಿಗೆ ಅದು ಸರ್ಕಾರದಿಂದ ಸಿಗ್ತಾ ಇದೆ. ಸಿಗ್ಲಿಲ್ಲ ಚೆನ್ನಪ್ಪಣ್ಣ, ಸಿಗ್ಲಿಲ್ಲ, ಸಿಗ್ತದೆ ಅಂತ ಸರ್ಕಾರ ಹೇಳಿದೆ. ಬಹುಶಃ ನಾವು ಎಲ್ಲರೂ ಸಹ ಒಮ್ಮೆ ಸೇರ್ಲಿಕ್ಕಿದೆ. ಯಾಕಂದ್ರೆ ಅವ್ರಿಗೆ 1 ಲಕ್ಷ ಬರ್ಲಿ, ಅವರ ಮನೆಯಲ್ಲಿ ಸಹ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಗೆ ಈ ಪರಿಸರ ಏನು ಹೊಸ್ತಲ್ಲ. ನಾನು ಹೇಳಿದಲ್ಲ, ವಸಂತ ಶೆಣಿಯವರು ನಮ್ಮನ್ನು ಕರ್ಕೊಂಡು ಬರ್ತಾ ಇದ್ರು ಗಾಡಿಯಲ್ಲಿಂದ. ಬಹುಶಃ ಇದೊಂದು ಋಣ ಅಂತ. ಬಹುಶಃ ನಾನು ಮತ್ತು ನನ್ನ ಅಣ್ಣ, ಅವರ ಮಗಳು ಶಾಲೆಗೆ ಹೋಗುವಾಗ ಅವ್ರು ಕರ್ಕೊಂಡು ಬಂದು ಇಲ್ಲಿ ಬಿಡ್ತಾ ಇದ್ದೆ. ಕೆಲವು ಸಂದರ್ಭದಲ್ಲಿ ಇದ್ದಾರೆ ಅಕ್ಕ ಅವರು ಇಲ್ಲಿದ್ದಾರೆ, ಅವ್ರನ್ನ ಇಲ್ಲಿ ಬಿಡ್ತಾ ಇದ್ದೆವು. ಬಹುಶಃ ನಾನಿಲ್ಲೂ ನಂಗೆ ಇಲ್ಲಿ ಸುಭಾಷ್ ಡಾಕ್ಟರ್ ಅಂತ ಒಬ್ಬರು ಇದ್ರು, ನಂಗೆ ನೆನಪಾಗ್ತಾ ಇದೆ. ಬಹುಶಃ ನನ್ನ ಹಲ್ಲು ತೆಗೆಯುವ ಸಂದರ್ಭದಲ್ಲಿ, ಇದೆಲ್ಲ ಹೇಳ್ಬಾರ್ದು, ಅದರೊಂದು ನಮ್ಮ ಒಂದು ಕುಟುಂಬಸ್ಥರು ಎಂಬ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಹಲ್ಲು ತೆಗಿಲಿಕ್ಕೆ ನಾನು ಬಿಡ್ತಾ ಇರಲಿಲ್ಲ ಮನೆಯಲ್ಲಿ. ಆಗ ನನ್ನ ಅಕ್ಕ ಬಂದು ನನ್ನ ಕರ್ಕೊಂಡು ಬಂದು ಸುಭಾಷ್ ಡಾಕ್ಟರ್ ಹಲ್ಲು ತೆಗಿಸ್ಲಿಕ್ಕೆ ಹೊಡ್ತಾ ಇದ್ರು. ಆಗ ಹಲ್ಲು ತೆಗಿತಿದ್ರೆ ಪೆಪ್ಸಿ ಬೇಕು. ಆಗ ಈ ಪೆಪ್ಸಿ ಎಲ್ಲ ಸಿಕ್ಕುದು ಕಮ್ಮಿ, ಎಲ್ಲ ಅಂಗಡಿಗಳು ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಪೆಪ್ಸಿ ಇತ್ತು. ಆ ಪೆಪ್ಸಿಗೋಸ್ಕರ ನಾನು ನನ್ನ ಹಲ್ಲನ್ನು ತೆಗಿಸಿದ್ದೆ ಆ ಸಂದರ್ಭದಲ್ಲಿ. ಇದೆಲ್ಲ ನಮ್ಮ ಒಂದು ಆ ಸಂದರ್ಭದಲ್ಲಿ, ಹಳೆ ಕಾಲ ಸಂದರ್ಭದಲ್ಲಿ. ಈಗ ಶ್ರೀಧರೈಗಳಿದ್ದಾರೆ, ಎಲ್ಲರಿದ್ರು. ಅದೇ ರೀತಿ ಇಲ್ಲಿ ಈಗ ಕುಟುಂಬಶ್ರೀ, ಮಂದಾರ ಕುಟುಂಬಶ್ರೀ, ನನ್ನ ಅಮ್ಮ ಸಹ ಮಂದಾರ ಕುಟುಂಬಶ್ರೀ ಸದಸ್ಯೆ. ಯಾವಾಗ್ಲೂ ಬರಲಿದ್ದು, ಇವತ್ತು ಬರುವ ಕೇಳಿದ್ರು. ನಾನು ಯಾವಾಗ್ಲೂ ಬರುವುದಿಲ್ಲ, ನಾನು ಇವತ್ತು ಬಂದ್ರೆ ನನ್ನ ಏನು ಹೇಳಿ ಯಾರು ಅಂತ ಕೇಳಿದ್ರು. ನಾಳೆ ಇವತ್ತು ನನ್ನ ಕಾರಲ್ಲಿ ಬರುವುದು, ನೀವು ಜೊತೆಯಾಗಿ ನೀವು ಬನ್ನಿ, ಒಂದು ದಿವಸ ಆದ್ರೂ ಬನ್ನಿ, ಒಟ್ಟಿಗೆ ಇರುವ ಅಂತ ಹೇಳಿ ಅಮ್ಮನ ಸಹ ಕರ್ಕೊಂಡು ಬಂದೆ. ಅಮ್ಮನಿಗೆ ವ್ಯಾಪಾರಿ ಸದಸ್ಯರು ಮೊನ್ನೆ ಗೌರವಾರ್ಪಣೆ ಮಾಡಿದ್ರು. ಯಾಕೆಂದ್ರೆ ನನಗೆ 2 ಅಂಗಡಿ ಇದೆ ಬದಿಯಡ್ಕದಲ್ಲಿ, ಒಂದು ಇರೋದು ಅಮ್ಮನ ಹೆಸರಿನಲ್ಲಿ ನಾವು ಮಾಡಿದ್ದು. ಹಾಗೆ ಆ ಒಂದು ದೃಷ್ಟಿಯಲ್ಲಿ ಅಮ್ಮನಿಗೆ ಒಂದು ಗೌರವಾರ್ಪಣೆ ಸಹ ಬದಿಯಡ್ಕದಲ್ಲಿ ಮೊನ್ನೆ ಸಂದಿದೆ ಅಂತ ಹೇಳ್ತಾ ಅಲ್ಲಿ ಸಹ ಅಮ್ಮ ಮಂದಾರ ಕುಟುಂಬಶ್ರೀಯನ್ನು ಹೇಳಿದ್ದು ನಂಗೆ ತುಂಬಾ ಸಂತೋಷವಾಯಿತು ಅಂತ ಹೇಳಿಕೊಳ್ಳುತ್ತಾ, ನಾವೆಲ್ಲರೂ ಕೂಡು ಕುಟುಂಬದಿಂದ ಇದ್ದವರು, ಬಹಳ ಖುಷಿಯಾಯಿತು ಈ ಸಂದರ್ಭ ಅಂತ ಹೇಳುತ್ತಾ ಹೆಚ್ಚೇನು ಮಾತಾಡುವುದಿಲ್ಲ. ಮುಂದೆ ಸಹ ವಸಂತ ಶೆಣಿಗಳು 16ಕ್ಕೆ ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಇದೆ. ನಿಮ್ಮ ಹೆಸರು ಆ ನೋಟಿಸಲ್ಲಿ ನಾವು ಹಾಕಿಸಿದ್ದೇವೆ. ಯಾಕಂದ್ರೆ ನಮ್ಮ ಬೆಳ್ಳೂರಿನ ಒಬ್ಬರು ಅಲ್ಲಿಗೆ ಬೇಕು ಅಂತ ಹೇಳಿ. ಅವತ್ತು ಸಹ ದಯಮಾಡಿ ನೀವು ಪತ್ನಿ ಸಮೇತವಾಗಿ ಬಂದ್ರೆ ಒಳ್ಳೇದು, ಒಂದು ಭೋಜನ ವ್ಯವಸ್ಥೆ ಎಲ್ಲ ಇದೆ, ಅದೆಲ್ಲ ಮಾಡಿ ಬರುವ ಅಂತ ಕೇಳಿಕೊಳ್ಳುತ್ತಾ ಹೆಚ್ಚೇನು ಮಾತಾಡುವುದಿಲ್ಲ. ತುಂಬಾ ಸಂತೋಷವಾಗಿದೆ ನೀವು ಈ ಅವಕಾಶ ಈ ಮನೆಯಲ್ಲಿ ಮಾಡಿಕೊಟ್ಟದಕ್ಕೆ. ಬೆಳ್ಳೂರಲ್ಲಿ ಇನ್ನೂ ಹಲವು ಮನೆಗಳಿವೆ, ಅಂದ್ರೆ ಪಂಚಾಯತ್ ಮಟ್ಟಗಳಲ್ಲಿ ಇವತ್ತು ನಿರಂತರ ಕಾರ್ಯಕ್ರಮಗಳಲ್ಲಿ ಆಗ್ಬೇಕಾಗಿದೆ. ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ನಮಗೆ ಸಹಕರಿಸಿದ ನಮ್ಮ ಅಧ್ಯಕ್ಷರು, ಅದೇ ರೀತಿ ವಿಶೇಷವಾಗಿ ತಾರಣ್ಣ, ಅವರ ಬಗ್ಗೆ ಹರೀಶಣ್ಣ ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಗಳು ಮತ್ತು ನಿರಂತರ ಸಾಹಿತ್ಯ ವಿಶ್ವ ತುಳುವರ ನಾಯದು ಬದಿಯಡ್ಕದಲ್ಲಿ ಅಂತ ಸ್ಥಾನದಲ್ಲಿ ಅವರು ನೇತೃತ್ವ ಕೊಟ್ಟ ಒಂದು ವ್ಯಕ್ತಿ ತಾರಣ್ಣ. ಪತ್ರಕರ್ತರು, ಪ್ರಜಾವಾಣಿಯಲ್ಲಿ ಕೆಲಸ ಮಾಡುತ್ತಿದ್ದವರು, ರಾಜ್ಯ ಮಟ್ಟದ ಪತ್ರಕರ್ತರ ಪ್ರಶಸ್ತಿಗೆ ಪಾತ್ರರಾದವರು ಅವತ್ತು ಬಂದಿದ್ದೀರಿ. ಅವರು ಇವತ್ತು ನಿರೂಪಣೆಯಲ್ಲಿ ಸಹಕರಿಸಿದ್ದಾರೆ, ತುಂಬಾ ಸಂತೋಷವಾಗ್ತಿದೆ. ಅದೇ ರೀತಿ ನಾವು ಜನಪದ ಅಂದ್ರೆ ನಮಗೆ ಜನಪದ ಪರಿಷತ್ ಇದೆ ಜಿಲ್ಲೆಯಲ್ಲಿ. ಬಹುಶಃ ಶ್ಯಾಮಲಕ್ಕನಿಗೆ ಹೇಳದಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಹಲವು ಜೀವಗಳನ್ನು ಬಲಿ ಕೊಡುವಾಗ ಅದನ್ನು ಉಳಿಸಿದವರು ಶ್ಯಾಮಲಕ್ಕ, ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಅದೇ ರೀತಿ ಭಜನೆಯಲ್ಲಿ ನಿರತರಾಗಿರುವಂತವರು ಸತೀಶಣ್ಣ ಗೋಸಾಡ, ಬ್ರಹ್ಮಕಲಶ ಎಲ್ಲ ದುಡಿದವರು, ನಾವು ಜೊತೆಯಾಗಿ ದುಡಿದವರು, ವಸಂತ ಬಾರಡಕ್ಕಾಗಿ ಎಲ್ಲರೂ ಸಹ ಕುಟುಂಬ ಸದಸ್ಯರು ಎಲ್ಲರ ಜೊತೆಯಲ್ಲಿ ಇದ್ದೀರಿ. ಇದು ಇವತ್ತು ಕಾರಣದ ಒಂದು ವಿಶೇಷ ಕಾರ್ಯಕ್ರಮ. ಯಾಕೆಂದ್ರೆ ಒಂದು ಕಾಲದಲ್ಲಿ ನಾವು ನೆರೆಮನೆಯಲ್ಲಿ ಯಾರು ಬಂದ್ರು, ನೆರೆಮನೆಯಲ್ಲಿ ಏನು ನಡೀತದ ಇಂಥದೆಲ್ಲ ನಾವು ತಿಳ್ಕೊಳ್ತಾ ಇದ್ದೆವು. ಆದ್ರೆ ಇಂದಿನ ಪರಿಸ್ಥಿತಿ ಇದೆಲ್ಲ ದೂರವಾಗ್ತಾ ಇದೆ. ಅಂತ ಸಂದರ್ಭವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೆರೆಮರೆಯವರನ್ನೆಲ್ಲ ಒಮ್ಮೆ ಈ ಮನೆಗೆ ಕರೆಸಿ ಆ ಮುಖಾಂತರ ನಾವೆಲ್ಲ ಪುನಃ ಒಂದು ಬೇಸುಗೆ ನಮ್ಮದು ಎಲ್ಲರೂ ಕುಶಲೋಪಚಾರ ಮಾಡುವ ಕಾರ್ಯಕ್ರಮಗಳ ಮೂಲಕ ನಾವು ಮಾಡ್ತಾ ಇದ್ದೇವೆ. ಅದೇ ಅಲ್ಲದೆ ಒಂದು 25 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಒಬ್ಬರು ಒಂದೇ ವೃತ್ತಿಯಲ್ಲಿದ್ದು ತನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಸಮಾಜಮುಖಿಯಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹ ಅವರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮ ಸಲ್ಲುತ್ತದೆ ಅಂತ ಹೇಳುತ್ತಾ, ಅದಕ್ಕೆ ಪ್ರಥಮವಾಗಿ ಇವತ್ತು ನಾರಾಯಣ ಗೋಸಾಡ ನಿವೃತ್ತ ತಹಸೀಲ್ದಾರ್ ಅವರ ಕೈಯಿಂದ ಇದು ಉದ್ಘಾಟನೆ ಆಗಿದೆ ಅಂತ ಹೇಳುತ್ತಾ ಹೆಚ್ಚೇನು ಮಾತಾಡಲು ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ 2 ಮಾತು ನಿಲ್ಲಿಸ್ತೇನೆ. ಜೈ ಭಾರತ್. ಈ ಕಾರ್ಯಕ್ರಮ ನಮಗೆ ಹೇಳದೆ ಹೇಳುವಂತಹ ವಿಚಾರ. ಅದರಲ್ಲಿಯೂ ನೇರವಾಗಿ ಸಮಾಜಕ್ಕಾಗಿ ತೊಡಗಿಕೊಂಡವರು ಶ್ರೀ ತಾರನಾಥ ರೈಗಳು. ಅವರು 1, 2, 3 ಅಂತ ನಾವು ಗಣನೆ ಮಾಡಿ ಹೇಳುವುದಿದ್ರೆ ಆ ಲೆಕ್ಕಕ್ಕೆ ಸಿಕ್ಕುವವರಲ್ಲ. ಅವರು ಯಾವ್ದ್ರಲ್ಲೆಲ್ಲ ಇದ್ದಾರೆ ಎನ್ನುವುದಕ್ಕಿಂತ ಯಾವ್ದ್ರಲ್ಲಿ ಇಲ್ಲ ಅಂತ ಗಣನೆ ಮಾಡುವುದೇ ಒಳ್ಳೇದು. ಹಾಗಾಗಿ ಅವರು ಇವತ್ತು ಅತಿಥಿಗಳ ಸ್ಥಾನದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯಲ್ಲಿ ಆಸೀನರಿರುವಂತಹ ನನ್ನ ಹಿರಿಯರೇ ಹಾಗೂ
ಈ ಕಾರ್ಯಕ್ರಮದ ಇವತ್ತಿನ ಕೇಂದ್ರ ಬಿಂದು ವಸಂತ್ ಶನಿ ಹಾಗೂ ಸುಧಾಕನವರೇ ಹಾಗೂ ಇದರ ಉದ್ಘಾಟಕರಾದಂಥ ನಾರಾಯಣಣ್ಣನವರೇ, ಚನ್ನಪ್ಪಣ್ಣನವರೇ, ಹಾಗೆ ನಮ್ಮ ಆತ್ಮೀಯ ವ್ಯಾಪಾರಿ ಬಂಧು ಕುಂಜರ್ ಮೊಹಮ್ಮದ್ ಹಾಜಿ ಅವರೇ ಹಾಗೂ ಹರೀಶ್ ಗೋಸಾಡರವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ಈ ರೀತಿ ನಡೆಸಿಕೊಡುವಂತಹ ಒಂದು ನೇತೃತ್ವ ವಹಿಸಿದಂತಹ ನಮ್ಮ ಆತ್ಮೀಯರಾದಂತಹ ಅಖಿಲೇಶ್ ಅಣ್ಣನವರೇ ಹಾಗೂ ನಮ್ಮ ವಿಜಯ್ ಅವರೇ, ನಮಸ್ತೆ. ಎಲ್ಲರಿಗೂ ಶ್ರೀಧರಣ್ಣ ಇದ್ದಾರೆ, ಹಿರಿಯರು, ಸತೀಶ್ ಅಣ್ಣ ಮತ್ತು ಅಮ್ಮನವರು, ಎಲ್ಲರಿಗೂ ಕೂಡ ನಾನು ವಂದಿಸ್ತಾ, ನನ್ನ ಈ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟು ದೊಡ್ಡ ಒಂದು ಹಿರಿಯರಿಗೆ ಮಾಡುವಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಯೋಗ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಏನಲ್ಲ, ಸಾಧಾರಣ ಒಂದು ಕೃಷಿ ಕುಟುಂಬದವ, ಬೇರೆ ಏನು ಉದ್ಯೋಗ, ಬೇರೆ ಏನು ಸ್ವಲ್ಪ ಸಮಯ ಇದ್ದೆ ವಿದೇಶದಲ್ಲಿ, ಒಂದು 10-15 ವರ್ಷ ಇದ್ದೆ, ಅಲ್ಲದೆ ಈಗ ಉದ್ಯೋಗ ಇಲ್ಲದೆ ಕೃಷಿ ಚಟುವಟಿಕೆಯಲ್ಲೇ ನಿರತರಾಗಿಕೊಂಡು ನನ್ನಿಂದ ಸಾಧ್ಯವಾಗುವ ಸಮಯದಲ್ಲಿ ವಿವಿಧ ರೀತಿಯ ಸಮಾಜಗಳು, ಯಾವುದು ಇದೆಲ್ಲಾದರೆ ಧಾರ್ಮಿಕ, ಯಾವುದಾದ್ರೆ ಸಾಹಿತ್ಯದಲ್ಲಿ, ಯಾವ ಕ್ಷೇತ್ರಕ್ಕೂ ಕರೆದ್ರೂ ನಾನು ಹೋಗುವಂಥ ವ್ಯಕ್ತಿ. ಇವತ್ತು ಹೆಚ್ಚಿಗೆ ಮಾತಾಡುವಂಥ ವಿಷಯ ಇಲ್ಲ, ಯಾಕೆಂತ ಹೇಳಿದರೆ ಹೇಳುವಂಥದ್ದನ್ನೆಲ್ಲ ಇವರೇ ಹೇಳಿದ್ದಾರೆ. ಮತ್ತು 50 ವರ್ಷ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಂಥವ್ರು ಹೇಳಿದರೆ, ನಾನು ಹುಟ್ಟುವಾಗಲೇ ಇವರು ವ್ಯಾಪಾರಸ್ಥರು, ನಾನು ಮಗುವಾಗಿರುವಾಗಲೇ ಇವರು ವ್ಯಾಪಾರಸ್ಥರು. ನನ್ನ ಪ್ರಾಯ ಅವರ ವ್ಯಾಪಾರದ ಅನುಭವ. ವ್ಯಾಪಾರ ಮಾಡುವುದು ಎಲ್ಲರೂ ಹಣಕ್ಕೋಸ್ಕರ ಸಾಧಾರಣವಾಗಿ ನಡೆಯುವಂಥದ್ದು ಅದು. ಆದರೆ ಹಣ ಮಾಡುವುದರೊಂದಿಗೆ ಸಮಾಜದಲ್ಲಿ ತೊಡಗಿಸಿಕೊಂಡಂಥ ಅಂಥವರನ್ನು ಇವತ್ತು ಗುರುತಿಸಿದ್ದು ನಮ್ಮ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅದೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಹೆಚ್ಚಿನವರು ಇಂಥ ಹಳ್ಳಿಗಳಲ್ಲಿ ಬಂದು ಯಾರನ್ನು ಗುರುತಿಸುವುದಿಲ್ಲ. ರಾಜಕೀಯದೆಲ್ಲ ಇಲ್ಲದ್ರೆ ಧಾರ್ಮಿಕವಾಗಿ ಅಲ್ಲಿ ಪೇಟೆಯಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನೋಡಿ ಗೌರವಿಸುವಂಥದ್ದೇ ಜಾಸ್ತಿ ಇರ್ತದೆ. ಆದರೆ ಈ ಹಳ್ಳಿಯಲ್ಲಿ ಬಂದು ಇಂಥ ಒಂದು ಹಳ್ಳಿ ಅಂತ ಹೇಳ್ಬೋದು, ಯಾಕೆಂದರೆ ನಾನು ಕೂಡ ಹಳ್ಳಿಯವನೇ. ನಮ್ಮದು ಕಡಾರ್ ಅಂತೇಳಿ ವಿದ್ಯಾಗಿರಿ ಹತ್ತಿರ, ನಾನು ಹಳ್ಳಿಯಲ್ಲಿರುವ. ಆಗ ಹಳ್ಳಿಯಲ್ಲಿ ಯಾರನ್ನು ಕೂಡ ಯಾರು ಗುರುತಿಸುವುದಿಲ್ಲ. ಆಗ ನಿಮ್ಮ ಪ್ರತಿಭೆಯನ್ನು, ಯಾಕೆಂತ ಹೇಳಿದರೆ ಒಂದು ಕಾಲಘಟ್ಟದಲ್ಲಿ ರೇಷನ್ ಶಾಪ್ ನಡೆಸುವುದಂದರೆ ತುಂಬ ಕಷ್ಟ ಇರುವಂಥ ಕಾಲ ಇತ್ತು. ಅಂದರೆ ಬದಿಡ್ಕದಲ್ಲಿ ನನ್ನ ಸ್ನೇಹಿತ ಜ್ಞಾನದೇವ ಶೆಣಿ ಅವರ ತಂದೆಯವರು ವಾಸುದೇವ ಶೆಣಿ ಅವರು ರೇಷನ್ ಶಾಪ್ ನಡೆಸ್ತಾ ಇದ್ದರು. ಅವರು ನಮಗೆ ತುಂಬ ಆತ್ಮೀಯರು. ಜ್ಞಾನದೇವ ಶೆಣಿ, ನಾವು ಶಾಲೆಗೆ ಹೋಗುವ ಜೀವನದಲ್ಲಿ ನಾವು ಆತ್ಮೀಯರಾಗಿದ್ದೆ. ಆಗ ನಾನು ಕೂಡ ಒಂದು ಶನಿವಾರ ಆದಿತ್ಯವಾರಗಳಲ್ಲಿ ಕೆಲವೊಮ್ಮೆ ಅವರಿಗೆ ಜನ ಇಲ್ಲದ ಟೈಮಿನಲ್ಲಿ ತೂಕಲಿಕ್ಕೆ ಎಲ್ಲ ನಾನು ಹೋಗ್ತಾ ಇದ್ದೆ. ಯಾಕೆಂದರೆ ಅಷ್ಟು ರಶ್ ಇತ್ತು ಆಗ ರೇಷನ್ ಶಾಪ್. ಆದರೆ ಲಾಭ ಕಡಿಮೆ ಇತ್ತು, ಲಾಭ ಕಡಿಮೆ. ಇದು ಅಲ್ಲಿಂದ ಬರುವಾಗಲೇ ಅಕ್ಕಿಯ ಗೋಣಿಯಲ್ಲಿ ಎಲಿ ತೂತು ಮಾಡಿ ಸಾಧಾರಣ 2 ಕಿಲೋ 3 ಕಿಲೋ ಅದರಲ್ಲಿ ಕಡಿಮೆ ಇರುವಂಥ ಒಂದು ಕಾಲಘಟ್ಟ ಎಲ್ಲ ಅದು ಆ ಪರಿಸ್ಥಿತಿ ಆಗಿತ್ತು. ಅದು ಎಲಿ ಹಗ್ಗನ ಅಲ್ಲ, ಅದು ಮನುಷ್ಯರೇ ತೂತು ಮಾಡಿ ಅಲ್ಲಿ ಗೋಡೌನ್ನಲ್ಲಿ ಕದ್ದು ಮಾರುವಂಥ ಒಂದು ಪರಿಸ್ಥಿತಿ ಇತ್ತು. ಅದೆಲ್ಲ ನನ್ನ ಅನುಭವ ಅಂತ ಹೇಳಿದರೆ, ನಾನು ರೇಷನ್ ಶಾಪಿನ ಸ್ವಲ್ಪ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಿದರೆ ನನಗೆ ಅದೊಂದು ಅನುಭವ ಉಂಟು. ಇಲ್ಲಿ ಯಾವಾಗ ನೋಡಿದ್ರು ತೂಕ ಮಾಡುವಾಗ 50 ಕಿಲೋಯಲ್ಲಿ ಸಿಕ್ಕುವುದು 48 ಕಿಲೋ 47 ಕಿಲೋ. ಆಗ ಅದನ್ನೆಲ್ಲ ಒಂದು ನಷ್ಟವನ್ನು ಸರಿದೂಗಿಸಿಕೊಂಡು ರೇಷನ್ ಶಾಪನ್ನು ಇಲ್ಲಿವರೆಗೆ ನಡೆಸಿಕೊಂಡು ಈಗ ಅದು ನೋಡುವಾಗ ಸೂಪರ್ ಮಾರ್ಕೆಟ್ನಾಗೆ ಆಗಿದೆ. ಅವರು ಹೇಳಿದರು, ಒಂದು ರೇಷನ್ ಶಾಪಿನಾಗೆ ಅಲ್ಲ, ಒಂದು ಸೂಪರ್ ಮಾರ್ಕೆಟಿನ ಹಾಗೆ ಅದನ್ನು ಇಟ್ಟಿದ್ದಾರೆ. ಈ ಹಂತಕ್ಕೆ ಬಂದಾಗ ಇದಕ್ಕೊಂದು ಸಣ್ಣ ತಿರುವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಹಿರಿಯ ಗಾಯಕ, ಸೃಜನಾತ್ಮಕವಾದ ಕಲಾವಿದ ಶ್ರೀ ವಸಂತ ಬಾರಡ್ಕ ಅವರು ಒಂದು ಸುಂದರವಾದ ಹಾಡನ್ನು ನಮಗಾಗಿ ಆಲಾಪಿಸ್ತಾರೆ. ಎಲ್ಲರಿಗೂ ವಂದನೆಗಳು. ಇವತ್ತು ಸೇರಿರುವಂಥ ಸ್ಥಳ ಕಿನ್ನಿಂಗಾರ್. ಇವರು ನನಗೆ ನನ್ನ ತಂದೆಯವರ ಕಾಲದಿಂದಲೇ ಪರಿಚಯ. ಆವಾಗಲೇ ಒಂದು ಸರಳ ರೀತಿಯಲ್ಲಿ ಈ ಅಂಗಡಿಗೆ ಬಂದರೆ ಅಷ್ಟು ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡ್ತಾಯಿದ್ರು. ಅದು ಇಲ್ಲಿ ತನಕ ನನಗೆ ನೆನಪಿದೆ. ಮೊನ್ನೆ ಅವರು ನನಗೆ ಅಖಿಲೇಶನ್ನ ಹೇಳುವಾಗ ನನಗೆ ನೆನಪಾಯಿತು, ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿದಿರಿ, ಅದು ತುಂಬ ಸಂತೋಷ ಆಗಿದೆ ಅಂತ ನಾನು ಹೇಳಿದ್ದೀನಿ. ಇನ್ನೂ ಕೂಡ ಅವರಿಗೆ ಇಂಥ ಸೇವೆ, ಸಮಾಜ ಸೇವೆ ಮಾಡಲಿಕ್ಕೆ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಒಂದು ಸಣ್ಣೊಂದು ಹಾಡು ಹಾಡ್ತಾ ಇದ್ದೀನಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ
ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಪ್ರಾಣಮುನೀವನೇ ಗಾನಮೆನೀದನೆ ಪ್ರಾಣಮೇ ಗಾನಮನೆ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮನಿ నాదోపాసన చేసిన వాడను నీవాడను నేలైతే నాదోపాసన చేసిన వాడను నీవాడను నేలైతే ధిక్కరీంద్రైత హిమగిరీంద్ర సిత కంధర నీల కంధర శుద్రుగ నిరుద్ధ వీణ నిర్నిధ్రగాల మిథి అవతరించరా వివిధరించరా శంకర నాద శరీర పర వేద విహార హర జీవేశ్వర ಶಂಕರ ಎಲ್ಲರಿಗೂ ಧನ್ಯವಾದ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಒಬ್ಬೊಬ್ಬರ ಹೆಸರು ಹೇಳುವುದಿಲ್ಲ. ಕನ್ನಡ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು, ನೀವು ನೀಡಿರುವ ಈ ಸನ್ಮಾನಕ್ಕೆ ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕಂತ ಗೊತ್ತಾಗೋದಿಲ್ಲ. ಆದರೂ ನನ್ನ ಎಂದರೆ ಬಯಸದೇ ಬಂದ ಭಾಗ್ಯ ಇದು. ನಾನು ಎನಿಸಲಿಲ್ಲ ಈ ಒಂದು ನನಗೆ ಭಾಗ್ಯ ಬರ್ತದೆ ಅಂತೇಳಿ, ಕನಸನ್ನು ನೆನೆಸಲಿಲ್ಲ. ಇದು ಭಾಗ್ಯವಯ್ಯ ಪದ್ಯದ ನೆನಪಾಗ್ತದೆ. ವರ್ಡ್ಸ್ ಆರ್ ಫ್ಯೂ ಅಂಡ್ ಹಾರ್ಟ್ ಇಸ್ ಫುಲ್ ಎಂಬ ಗಾದೆಯಂತೆ ನನಗೆ ನನ್ನ ಹೃದಯದಲ್ಲಿ ತುಂಬಿದೆ. ಅದನ್ನು ಹೇಗೆ ನಿಮ್ಮ ಹತ್ರ ಹಂಚಿಕೊಳ್ಬೇಕೋ ನನಗೆ ಗೊತ್ತಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇವರಿಗೆ ನಮ್ಮ ಹಾಗೂ ನನ್ನ ಧರ್ಮಪತ್ನಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ನನ್ನ ಬಗ್ಗೆ 2 ಮಾತುಗಳು ಹೇಳ್ತೇನೆ, ಮತ್ತೆ ಬೇರೆ ವಿಷಯಕ್ಕೆ ಹೋಗ್ತೇನೆ. 1964ರಲ್ಲಿ ನಮಗೆ ಸಿಕ್ಕಿದ ಈ ರೇಷನ್ ಶಾಪ್ ನನ್ನ ತಂದೆಯವರಿಗೆ 1964ರಲ್ಲಿ, ನಾನು ಹುಟ್ಟಿದ್ದು 1960ರಲ್ಲಿ. ಆಗಲೇ ನಮಗೆ ಆ ರೇಷನ್ ಶಾಪಿನ ಸಿಕ್ಕಿದ್ದು ಭಾರಿ ವಿಶೇಷ. ನಂತರ ಆ ರೀತಿಯ ಆ ಕುಗ್ರಾಮದಲ್ಲಿ, ಈ ಕುಗ್ರಾಮ ಇತ್ತು. 1 ರೂಪಾಯಿಗೆ 1 ಪೈಸೆಗೆ 1 ಗ್ರಾಮಿಗೆ ಹಾಗೂ 1 ಅಕ್ಕಿಗೆ ಅಷ್ಟು ಬೆಲೆ ಇತ್ತು ಆ ಕಾಲದಲ್ಲಿ. ಆವತ್ತಿನ ಆ ಕಷ್ಟವನ್ನೆಲ್ಲ ನಾವು ತೆಗೆದು ಸಹಿಸಿಕೊಂಡು ನಾವು ಮುಂದೆ ನಮಗೆ ಖಂಡಿತ ಕಷ್ಟ ಬಂದರೆ ಮುಂದೆ ನಮಗೆ ಸುಖ ಸಿಗಬಹುದೆಂಬ ನೆಲೆಯಲ್ಲಿ ಈ ಉದ್ಯೋಗವನ್ನು ಮುಂದುವರಿಸ ಬಂದಿದ್ದೇವೆ. ಒಂದು ತಟಸ್ಥವೂ ಇಲ್ಲದೆ, ಯಾವುದೇ ಅಡಚಣೆ ಇಲ್ಲದೆ 2026 ಇವತ್ತು ಆಗಸ್ಟ್ ಇವತ್ತಿನ ತಾರೀಕಿನವರೆಗೆ ನನಗೆ ಸಿಕ್ಕಿದೆ ಅಂದರೆ ಭಾರಿ ವಿಶೇಷ. ಒಂದನೇ ಇಷ್ಟು ಸಕ್ಸಸ್ ಆಗಲಿ ಕಾರಣ ನಮ್ಮ ಊರಿನ ಜನರ ಸಹಕಾರ, ಅಧಿಕಾರಿಗಳ ಸಹಕಾರ ಹಾಗೂ ಎಲ್ಲರ ಅಚ್ಚುಮೆಚ್ಚುಗೆಯ ಸಪೋರ್ಟ್. ಮತ್ತು ಇನ್ನೊಂದು ವಿಶೇಷ ಏನು ಹೇಳಿದರೆ, ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಈ ಊರಿನಲ್ಲಿ ಬೆಳ್ಳೂರು ಪಂಚಾಯತಿನಲ್ಲಿ GSB ಫ್ಯಾಮಿಲಿಯವರು ನಾವೊಬ್ಬರೇ, ಇಲ್ಲಿ ಯಾರೂ ಇಲ್ಲ. ಮತ್ತೆ ಹೋಗ್ಬೇಕಾದ್ರೆ ನಮಗೆ ಮುಳ್ಳೇರಿಯಾ ಇಲ್ಲ ಬದಲಿಕೆಗೆ ಬರಬೇಕು. ನಮಗೆ ಸಪೋರ್ಟ್ ಕೊಟ್ಟವರು ನಮ್ಗೆ ಯಾರು ಸಂಬಂಧದವರಿಲ್ಲ. ಎಂತ ಕಷ್ಟಪಟ್ಟರು ನಮಗೆ ಯಾರು ಬೇಕು, ನಮ್ಮ ಊರಿನವರು. ಯಾವುದೇ ನಮಗೆ ಜಾತಿ ಮತ ಭೇದವಿಲ್ಲದೆ ನಮಗೆ ಕೊಟ್ಟ ಊರಿನವರಿಗೆ ನಾನು ಈಗಲೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿಲ್ಲ, 2 ಲೈಸೆನ್ಸ್ ಯಾರಿಲ್ಲ ರೇಷನ್ ಶಾಪ್ನಲ್ಲಿ, ನಾವು ಮಾತ್ರ ಇರೋದು. ಅದು ನಮಗೆ ಸರ್ಕಾರ 2 ತಾಲೂಕನ್ನು ವಿಂಗಡಿಸಿ ಕೊಟ್ಟಿದೆ. ನನಗೆ ಕಾಸರಗೋಡು ತಾಲೂಕು, ಅವರಿಗೆ ಮಂಜೇಶ್ವರ ತಾಲೂಕು, ಒಂದೇ ತಾಲೂಕು ಬೇಡ ಅಂತೇಳಿ. ಅವಳು ಕೂಡ 12 ವರ್ಷದಿಂದ ವಾಣಿನಗರದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಗೆ ಅಲ್ಲಿ ಸಣ್ಣ ಶಾಪ್ ಅದು ನಮಗೆ ಭಾರಿ ವಿಶೇಷ ಅಂದರೆ ಅಲ್ಲಿಯ ಜನರ ಸಹಕಾರ. ಇಲ್ಲಿ ಕೂಡ ಹಾಗೆ ನಮ್ಮನ್ನು ಈ ರೀತಿ ಬೆಳೆಸಲಿಕ್ಕೆ ಕಾರಣ ನಮ್ಮ ಊರಿನ ಜನರು. ಹಾಗೆ ಇನ್ನು ನನಗೆ ಎಂಥದ್ದು ಹೇಳಲಿಕ್ಕೆ ಬರುವುದಿಲ್ಲ. ಇಷ್ಟೆಲ್ಲ ಅದ್ದೂರಿಯ ಕಾರ್ಯಕ್ರಮವನ್ನು ನೀವು ನಡೆಸಿಕೊಡ್ತಿರೋದು ನನಗೆ ಗೊತ್ತಿರಲಿಲ್ಲ. ನನಗೆ ಅಂದರೆ ಮಾತೇ ಬರುವುದಿಲ್ಲ ಹೇಳಲಿಕ್ಕೆ. ಈ ರೀತಿ ನನಗೆ ಸನ್ಮಾನ ಮಾಡಿ ಸಹಕರಿಸಿದ ಎಲ್ಲರಿಗೂ, ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಹಾಗೂ ಇದರ ಸದಸ್ಯರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಇಲ್ಲಿ ಬಂದು ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ, ಮಂದಾರ ಕುಟುಂಬಶ್ರೀಯ ಎಲ್ಲ ಸದಸ್ಯರಿಗೂ
ಇಲ್ಲಿನ ಎಲ್ಲ ನನ್ನ ಊರಿನ ಎಲ್ಲ ಬಾಂಧವರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನಿಂದ ನಿಮಗೆ ಯಾವುದಾದ್ರೂ ಸೇವೆ ಬೇಕಾದಲ್ಲಿ ನಾನು ಸದಾ ನಿಮ್ಮೊಟ್ಟಿಗೆ ನಾನು ಇರ್ತೇನೆ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಒಂದು ಸಣ್ಣ ಸಭೆ ನಡೀತಾ ಇತ್ತಂತೆ. ಸಭೆ ನಡೀತಾ ಇರುವಾಗ ಯಾರೋ ಸಭೆಯಲ್ಲಿ ಹೇಳಿದ್ರಂತೆ, 2 ವಾಕ್ಯದಲ್ಲಿ ನಿಮ್ಮ ಜೀವನದ ಕತೆ ಮುಗಿಬೇಕು ಅಂತ. 2 ವಾಕ್ಯದಲ್ಲಿ. ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಒಬ್ಬ ಬದಿಯಲ್ಲಿ ಕುಳಿತುಕೊಂಡಿದ್ದಾನೆ, ಅವನಲ್ಲಿ ಕೇಳಿದ್ರಂತೆ 2 ನಿಮಿಷದಲ್ಲಿ ಅಲ್ಲ 2 ವಾಕ್ಯದಲ್ಲಿ ಒಂದು ಕಥೆಯನ್ನು ಮುಗಿಸು. ಅವ ಎದ್ದು ನಿಂತು ಹೇಳಿದಂತೆ, ನನಗೆ ಮದುವೆ ಆಯಿತು. ಒಂದು ವಾಕ್ಯ ಮುಗಿಯಿತಲ್ಲ, ನನಗೆ ಮದುವೆ ಆಯಿತು. 2ನೇ ವಾಕ್ಯದಲ್ಲಿ ಕತೆ ಮುಗಿಬೇಕು. ಅವ ಹೇಳಿದಂತೆ, ನನಗೆ ಮದುವೆ ಆಯಿತು, ಅಲ್ಲಿಗೆ ನನ್ನ ಕತೆ ಮುಗಿಯಿತು. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಅಂಥದ್ದೆಲ್ಲ ಬರ್ತದೆ. ಈಗ ನಾನಿಲ್ಲಿ ವಿಶೇಷವಾಗಿ ಮಾತಾಡುದಂತ ಹೇಳಿದ್ರೆ, ನನ್ನ ಎದುರಿಗೆ ಕುಳಿತವರು ಕೂಡ ನನ್ನ ಊರಿನವರು, ಪರಿಚಯದವರು. ಹಿಂಬದಿಯಲ್ಲಿ ಕುಳಿತ ಅತಿಥಿಗಳು ಕೂಡ ಪರಿಚಯದವರು, ಈ ಮನೆಯವರು ಕೂಡ ಪರಿಚಯದವರು. ಮಾತಾಡುವುದೆಲ್ಲ ಮಾತನಾಡಿ ಆಯಿತು. ಇನ್ನು ನಾನು ಸ್ವಲ್ಪ ಹಿಂದೆ ಹೋಗ್ಬೇಕು. ಹಿಂದೆ ಅಂದ್ರೆ ತುಂಬಾ ಹಿಂದೆ ಅಲ್ಲ, ಹೌದು, ಹೊಂಡ ಉಂಟು. ಮತ್ತೆ ನನಗೆ ಸಿಕ್ಕಿದ ಬಹುಮಾನದ ಮಟ್ಟಿಗೆ ಖರ್ಚಿಗೆ ದಾರಿ ನೀವು ಹೇಳಿದಿರಿ. ಈಗ 1 ಲಕ್ಷಕ್ಕೆ 1.5. ಆದ್ರೂ ಬೇಸರ ಇಲ್ಲ, ಯಾಕಂದ್ರೆ ನೀವು ಮಾತಾಡೋ ವಿಷಯ ಅದು ಸರಿ. ನಾನು ಸ್ವಲ್ಪ ಹಿಂದೆ ಹೋಗುವಾಗ, ಈಗ ಯಾರೇ ಆಗ್ಲಿ ಒಂದು ಮನೆಯಲ್ಲಿ ತಂದೆ ತಾಯಿ ಮಕ್ಕಳು 2 ವಿಭಾಗದವರು ಕೂಡ ಒಳ್ಳೆಯವರಾಗಿ ಇರುವುದು ಭಾರಿ ಕಷ್ಟ. ಒಂದು ಮನೆ, ಎಲ್ಲ ಮನೆಯಲ್ಲಿ ಹೇಳಿದ್ದಲ್ಲ ನಾನು, 100ರಲ್ಲಿ 99 ಮನೆಯಲ್ಲಿ ಕೂಡ ಇವರ ಪರಿಸ್ಥಿತಿ ಮಾತ್ರ ಹಾಗೆ ಅಲ್ಲ. ಇವರ ತಂದೆಯವರು ಉಪೇಂದ್ರ ಶೆಣೆಯವರವೇ ಪರಿಚಯ ನನಗೆ. ಇಲ್ಲಿ ಒಂದು ದಾರಿ ಇತ್ತು ಹೋಗ್ಲಿಕ್ಕೆ. ನಾನು ಚಾಲಕೋಡು ಮಾವನ ಮನೆಗೆ ಹೋಗ್ತಾ ಇದ್ದೆ. ಆಗ ಅವರು ಇಲ್ಲಿ ಕುಳಿತುಕೊಂಡು, ಅವರು ಎಷ್ಟು ಸೌಮ್ಯ ವ್ಯಕ್ತಿ ಅಂತ ಹೇಳಿದ್ರೆ ಯಾರಲ್ಲಿ ಕೂಡ ಅವರು ಮಾತಾಡುವ ಕ್ರಮ ಇಲ್ಲ. ಇವರ ತಂದೆಯವರು ಅಷ್ಟೊಂದು ನಗು ಮುಖದಲ್ಲೇ ಇರುವವರು. ಏನಾದರೂ ಬೇಕಿದ್ರೆ ನಮಗೆ ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೆ ಆವತ್ತಿನ ಪರಿಸ್ಥಿತಿ ಆಗಿತ್ತು. ನಾವು ನೀರನ್ನು ಒಂದು ಬಕೆಟ್, ಪ್ಲಾಸ್ಟಿಕ್ ಬಕೆಟ್ ಅಲ್ಲ, ಯಾವುದೋ ಒಂದು ಮಣ್ಣಿನ ಬಕೆಟ್ನಲ್ಲಿ ಇಡ್ತಾ ಇದ್ರು. ಅದರಿಂದ ನಾವು ನೀರು ಕುಡಿದು ಹೋಗ್ತಾ ಇದ್ದೆವು. ನೋಡಿ, ಅಂಥವರಿಗೆ ಜನನವಾಗಿ ಬಂದಂತೆ ಈ ಮಕ್ಕಳು ಕೂಡ ಅದೇ ತಂದೆಯ ಹೆಸರನ್ನು ಕೂಡ ಉಳಿಸಿಕೊಂಡಿದ್ದಾರೆ, ಅದೇ ರೀತಿಯಲ್ಲಿದ್ದಾರೆ. ಇನ್ನೊಂದು ನಾನು ಹೇಳೋದಿದ್ರೆ, ಅವರ ಶ್ರೀಮತಿಯವರ ಇತ್ತೀಚೆಗೆ ಅವರ ಪರಿಚಯ ಆದ್ದು, ಈ ಒಂದು ಮನೆಗೆ ಒಂದು ಬೀಗದ ಕೈ ಇರ್ತದೆ ಬಾಗಿಲಿಗೆ. ಈ ಬಾಗಿಲಿಗೆ ಬೀಗದ ಇದ್ರೆ ಆ ಬಾಗಿಲನ್ನು ಕಾಯುವುದು ಈ ಬೀಗದ ಕೈ. ಅದರ ಒಳಗೆ ಒಂದು ಬೀಗದ ಕೈ ಇರ್ತಾರೆ, ಅದು ಮನೆಯ ಯಜಮಾನನ ಹೆಂಡತಿಯ ಬೀಗದ ಕೈ. ಆದ ಕಾರಣ ಈ ಬೀಗದ ಕೈ ಸ್ವಲ್ಪ ಗಟ್ಟಿ ಇದ್ದ ಕಾರಣ ಇವತ್ತು ಇವರು ಈ ಪರಿಸ್ಥಿತಿಗೆ ಬರುವುದಕ್ಕೆ ಕಾರಣ ಆಯಿತು. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಮತ್ತೆ ಇವರ ಒಂದು ಪರಿಚಯದ ಬಗ್ಗೆ ನಾನು ಹೇಳುದಿದ್ರೆ, ಇವರು ಮಾತ್ರ ಅಲ್ಲ, ನಮ್ಮ ಅಖಿಲೇಶರ ತಂದೆಯವರ ನಾರಾಯಣ ಮಣಿಯಣಿಗಳು ಅಂತ ಇದ್ರು. ಅವರು ತುಂಬ, ನಾವೆಲ್ಲ ಆ ಹೊತ್ತಿನಲ್ಲಿ ಎಲ್ಲ ಹಿತೈಷಿಗಳು. ನಾವೆಲ್ಲ ಕೂತುಕೊಂಡು ಏನಾದರೂ ಮಾತಾಡೋದಿದ್ರೆ ಈ ನೆಟ್ಟಣಿಗೆ ಪರಿಸರದಲ್ಲಿ ಮಾತನಾಡೋದು, ಅಂತ ಒಂದು ಪರಿಸ್ಥಿತಿ ಕೂಡ ನಮ್ಮಲ್ಲಿ ಇತ್ತು. ಅಷ್ಟ ಒಂದು ಒಳ್ಳೆಯವರ ಮನೆತನದಲ್ಲಿ ಇವರು ಹುಟ್ಟಿ, ಅದು ಕೂಡ ಒಂದೇ ಒಂದು ಮನೆ ಇರುವುದು ಇವರು ಇಡೀ ಬೆಳ್ಳೂರು ಪಂಚಾಯತ್ನಲ್ಲಿ. ಹಾಗಿರುವಾಗ ಇಷ್ಟು ಹೆಸರನ್ನು ತರಬೇಕಿದ್ರೆ ಅಷ್ಟು ಸುಲಭ ಏನಿಲ್ಲ. ಈಗ ನಾವು ಅನ್ನದ ಬಟ್ಟಲಿನಿಂದ, ಗಣಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ, ನಾವು ಇವತ್ತು ಅನ್ನದ ಬಟ್ಟಲಿನಿಂದ ಹೊರಟಿದ್ದೇವೆ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಪಯಣವನ್ನು ಮುಂದುವರಿಸಲಿಕ್ಕೆ. ಅನ್ನದ ಬಟ್ಟಲು ಅಂದರೆ ಇವರ ರೇಷನ್ ಶಾಪ್. ಇವರು ಇಲ್ಲಿಂದ ಅಕ್ಕಿಯನ್ನು ಕೊಟ್ಟರೆ ನಾವು ಮನೆಯಲ್ಲಿ ಬೇಯಿಸಿ ಗಂಜಿ ಊಟ ಮಾಡ್ತೇವೆ. ಆದರೆ ಊರಿನವರು ಹೇಳಲಿಕ್ಕೆ ಸಾಕು, ಅದು ಧರ್ಮ ಗುರುಪೂಜೆ, ಕಾಸು ಗುರುಪೂಜೆ ಅಂತ. ಅದು ಪ್ರಶ್ನೆ ಬೇರೆ. ನಮಗೆ ಅದನ್ನು ಮಾಡಬಹುದಲ್ಲ, ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅವರು ಹೇಳಿದ್ರು 60ನೇ ಇಸವಿ ನಂತರ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ತಂದೆಯವರು ನಾವು ಭಾಗವಹಿಸ್ತಾ ಇದ್ದೆ. ಅದನ್ನು ಪುಣ್ಯದ ಕೆಲಸ ಊರಿಗೆ. ಇವರಿಗೆ ಎಲ್ಲಿ ಕೂಡ ನಾನು ತಿಳಿದಷ್ಟು ಮಟ್ಟಿಗೆ ಯಾವುದೇ ಒಂದು ಕೆಟ್ಟ ಚುಕ್ಕೆ ಇವರ ಜೀವನದಲ್ಲಿ ನಾನು ಕೇಳಿದಷ್ಟು ಮಟ್ಟಿಗೆ ಬರಲಿಲ್ಲ, ಇಷ್ಟರವರೆಗೆ ಬರಲಿಲ್ಲ. ಆ ನೆಟ್ಟಣಿಗೆ ಮಹಾಲಿಂಗೇಶ್ವರ ದೇವರು, ಸ್ಥಳದ ಸನ್ನಿಧಿಯ ದೇವರು, ಇವರು ನಂಬಿದಂಥ ದೇವರು ಎಲ್ಲರೂ ಕೂಡ ಇವರನ್ನು ಕಾಪಾಡಿದ್ದಾರೆ. ಇವರ ಮುಖಾಂತರ ನಾವು ಕೂಡ ಒಳ್ಳೆಯ ಹೆಸರಿಗೆ ಬಂದಿದ್ದೇವೆ. ಅದಕ್ಕೆ ಮತ್ತೆ ಇನ್ನೊಂದು, ವಸಂತ ಅಂತ ಹೇಳುವ ಒಂದು ಹೆಸರಿಗೆ ಏನೋ ಒಂದು ವಿಶೇಷ ಇರಬೇಕು. ಯಾವ ಕಡೆಗೆ ಹೋದ್ರು ಕೂಡ ಅದು ಒಳ್ಳೆ ಹೆಸರೇ. ಬದಿ ಎಡಕಕ್ಕೆ ಹೋದ್ರು ಕೂಡ ಒಳ್ಳೆ ಹೆಸರು. ನಮ್ಮ ಪುತ್ತೂರಿಗೆ ಹೋದ್ರು ಕೂಡ ಅಲ್ಲಿ ಕೂಡ ಒಂದು ವಸಂತ ಒಳ್ಳೆ ಹೆಸರು. ಬಾರಾಡಕೈಗೆ ಹೋದ್ರು ಕೂಡ ಒಳ್ಳೆ ಹೆಸರು. ಈ ವಸಂತ ಅಂತ ಹೇಳುವಾಗ ಆಯ್ತು, ಇನ್ನು ನಮ್ಮ ಮಕ್ಕಳಿಗೆ ಹೆಸರು ಇಡು ಅಂತ ಹೇಳಿದ್ರೆ ಅಂತ ಹೆಸರು ಇನ್ನು ನಮಗೆ ಮಕ್ಕಳು ಒಂದು ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ವಸಂತದ ಹೆಸರು ಇಡ್ಲಿಕ್ಕೆ ಆಗುದಿಲ್ಲ. ಒಟ್ಟಿನಲ್ಲಿ ಏನೇ ಇರಲಿ, ಇವರ ಮನೆಗೆ, ಇವರ ಕುಟುಂಬಕ್ಕೆ ಆಯುರಾರೋಗ್ಯ ಭಾಗ್ಯವನ್ನು ದೇವರು ಕೊಟ್ಟು ಇವರನ್ನು ಸುಖವಾಗಿ ಇರಲಿ. ಇವರ ಜೀವನ ಯಾವುದೇ ತೊಂದರೆಗಳಿಲ್ಲದೆ ಇನ್ನು ಮುಂದೆ ಕೂಡ ಬೆಳಕಾಗಿ ಬಾಳಲಿ ಅಂತ ಮಹಾಲಿಂಗೇಶ್ವರ ದೇವರಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ ಚಿಕ್ಕ ಒಂದು ಮಾತನ್ನು ಮುಗಿಸ್ತೇನೆ.
ನಮ್ಮ ಮಂದಾರ ಕುಟುಂಬಶ್ರೀ ಪ್ರಾರಂಭ ಆಗ್ಲಿಕ್ಕೆ ಕಾರಣವೇ ಸುಧಕ್ಕ ಮತ್ತು ವಸಂತಣ್ಣ. 20 ವರ್ಷಗಳ ಕಾಲ ಆಯ್ತು ನಮ್ಮ ಕುಟುಂಬಶ್ರೀ ಪ್ರಾರಂಭವಾಗಿ. ಎಲ್ಲದಕ್ಕೆ ಮುಂಚೂಣಿಯಲ್ಲಿ ಇರೋದು ಅವರೇ. ಏನು ಅಭಿಪ್ರಾಯ ಇದ್ರು ಹೇಳುದು ಅವರೇ. ಅವರ ಇದಕ್ಕೆ ನಾವು ಕೂಡ ಕೆಲಸ ಮಾಡಿಕೊಂಡಿರೋದು ಅಷ್ಟೇ. ಧನ್ಯವಾದಗಳು ಸಹೋದರಿಯವರಿಗೆ. ನಾಟಿ ವೈದ್ಯರಾದ ನಮ್ಮ ಊರಿನ ಅಭಿಮಾನ ಭಾಜಕರಾದ ಶ್ಯಾಮಲಕ್ಕ ಅವರು ಕೂಡ ತಮ್ಮ ಮೌನದಿಂದಲೇ ಹಲವಾರು ಭಾವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳು. ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದಂತಹ ಉದ್ದೇಶದೊಂದಿಗೆ ಅದು ಶುಭ ಸಮಾಪ್ತಿಯನ್ನು ಕಂಡಿದೆ ಅಂತ. ಸಮಾಪ್ತಿ ಎನ್ನುವುದು ಮುಕ್ತಾಯವಲ್ಲ. ಸದ್ಯಕ್ಕೆ ವಿರಮಿಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ತೆ.